ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ HSTR ಕಾಲ್ಫಾರ್ಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೇಳ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಮ್ಮ ಪ್ರೀ ಪ್ಲಾನಿಂಗ್ ಇರ್ಬೇಕಾಗುತ್ತೆ. ಸೊ ಕಾಲ್ಫಾರ್ಮ್ ಆದ್ಮೇಲೆ ಅವ್ರು ಕಾಲ್ ಮಾಡಿದ್ಮೇಲೆ ನಾವು ಓದ್ಕೋಬೇಕಂತ ಹೇಳ್ಬಿಟ್ಟು ತುಂಬಾ ಜನ ನಾವು ಯೋಚನೆ ಮಾಡ್ತಾ ಇರ್ತೀವಿ. ನನ್ನನ್ನು ಸೇರಿಸ್ಬಿಟ್ಟು ಕೂಡ ಹೇಳ್ತಾ ಇದ್ದೀನಿ. ಸೊ ನಾವೆಲ್ಲ ಕಾಲ್ಫಾರ್ಮ್ ಆದ್ಮೇಲೆ 1 ಮಂತ್ ಟೈಮ್ 2 ಮಂತ್ ಟೈಮ್ ಇರುತ್ತೆ ನಮ್ಗೆ ಓದ್ಕೊಳ್ಳೋಕೆ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಓದ್ಕೊಳಕ್ ಅಷ್ಟು ಸರಿಯಾದಂತಹ ಒಂದು ಸಮಯ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನೊಂದು ಯೋಚನೆ ಮಾಡ್ತಾ ಇದ್ದೀನಿ, ಹೆಂಗಿದ್ರು ನಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಬೇರೆಯವ್ರಿಗೂ ಯೂಸ್ ಆಗುತ್ತೆ, ಜೊತೆಗೆ ನನ್ಗೂ ಕೂಡ ಯೂಸ್ ಆಗುತ್ತೆ ಅನ್ನುವಂತ ಉದ್ದೇಶದಿಂದ ಡೈಲಿ ಕೂಡ ಒಂದ್ ಸ್ವಲ್ಪ ಅಂದ್ರೆ HSTR ಗೆ ಸಂಬಂಧಪಟ್ಟಂಗೆ, GPSTR ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಇನ್ಫಾರ್ಮೇಶನ್ ಮಾಹಿತಿಯನ್ನ, ಅಂದ್ರೆ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಬರ್ಬೋದು, ಓಲ್ಡ್ ಕ್ವಶನ್ ಪೇಪರ್ಸ್ ನ, ಮತ್ತೆ ರೀಸೆಂಟ್ ಆಗಿ ಏನಾದ್ರೂ ಪಾಸಿಬಿಲಿಟಿ ಇರುವಂತಹ ಕ್ವಶನ್ಸ್ ಗಳಾಗಿರ್ಬೋದು, ಕ್ವಶನರ್ಸ್ ಆಗ್ಬೋದು, ಸೋರ್ಸ್ ಗಳಾಗಿರ್ಬೋದು, ಇವೆಲ್ಲವುಗಳ ಕುರಿತಾಗಿರುವಂತಹ ಒಂದು ವಿಡಿಯೋಗಳನ್ನ ಮಾಡ್ಬೇಕಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ಹಾಕುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಬೇಕಂದ್ರೆ ದಯವಿಟ್ಟು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ, ಅಂದ್ರೆ ನಮ್ಮ ರತ್ನ ಪ್ರಪಂಚ ಚಾನೆಲ್ಗೆ ಹೋದ ತಕ್ಷಣ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ನಾನು HSTR ಮತ್ತೆ GPSTR ಅಂತ ಹೇಳ್ಬಿಟ್ಟು 2026 ಅಂತ ಮಾಡಿರ್ತೀನಿ. ಸೊ ಈ ವರ್ಷದಲ್ಲಿ ಕಾಲ್ಫಾರಂ ಆಗುವಂತಹ ಒಂದು ಪಾಸಿಬಿಲಿಟಿ ಇರುವಂತಹ ಕ್ವಶನ್ಸ್ ಇರ್ಬೋದು, ಅಥವಾ ಓಲ್ಡ್ ಕ್ವಶನ್ ಪೇಪರ್ಸ್ನೆಲ್ಲ ಪ್ರಾಕ್ಟೀಸ್ ಅಂತ ಮಾಡ್ತಾ ಇದ್ದೀನಿ. ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನೇನ್ ಜಾಸ್ತಿ ಏನ್ ಸೋರ್ಸ್ ಏನೋ ನಾನೇ ರೆಡಿ ಮಾಡ್ತಾ ಇಲ್ಲ. ಸೊ ಆಲ್ರೆಡಿ ಈಗ ನಮ್ಗೆ ವೆಬ್ಸೈಟ್ ಗಳಲ್ಲಿ ಸಾಕಷ್ಟು ಇರ್ತವೆ, ಮಾಹಿತಿಗಳಿರ್ತವೆ. ಸೊ ಹಾಗಾಗಿ ಅದರ ಒಂದು ಬೆನಿಫಿಟ್ ಅನ್ನ ತಗೊಂಡ್ಬಿಟ್ಟು ನಾನು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಒಂದು ಪ್ಲಾಟ್ಫಾರ್ಮ್ ನೋಡ್ತಾ ಇದೆ, ಅಂದ್ರೆ HSTR ಗೆ ಸಂಬಂಧಪಟ್ಟಂಗೆ ಪ್ರೌಢಶಾಲಾ ಶಿಕ್ಷಕರ ಪ್ರಶ್ನೆ ಪತ್ರಿಕೆ 2003ರಲ್ಲಿ ನಡೆದಂತಹ ಒಂದು ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನ ಮೊದಲು ಮಾಡ್ತಾ ಇದ್ದೀನಿ. ಸೊ ಇದನ್ನ ಪ್ರಾಕ್ಟೀಸ್ ಪೇಪರ್ ಇದೆ, ಆಕ್ಚುಲಿ ಪ್ರಾಕ್ಟೀಸ್ ಪೇಪರ್ ಇದು. ಸೊ ನಾನು ಕ್ವಶನ್ ನ ಓದ್ತಾ ಹೋಗ್ತೀನಿ, ಕ್ವಶನ್ ಓದ್ತಾ ಹೋಗ್ತಾ ಏನ್ ಮಾಡ್ತೀನಿ, ನನಗ್ ಗೊತ್ತಿದ್ವಂತ ಆನ್ಸರ್ಸ್ ನಾನು ಮಾಡ್ತಾ ಹೋಗ್ತೀನಿ. ಕೆಲವೊಂದು ಗೊತ್ತಿಲ್ಲದನ್ನ ಸುಮ್ನೆ ಅಂದಾಜಲ್ಲಿ ನಾನು ಏನ್ ಮಾಡ್ತೀನಿ, ಗೆಸ್ ಮಾಡಿ ಟಿಕ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಕೂಡ ಆ ಒಂದು ಕ್ವಶನ್ ಗೆ ಆನ್ಸರ್ ಯಾವುದು ಅಂತೇಳಿ ನೀವು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ರೀತಿಯಾಗಿ ನೀವು ಕಮೆಂಟ್ ಮಾಡೋದ್ರಿಂದ, ನೀವು ಆನ್ಸರ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಿಂದ ಸೊ ತುಂಬಾನೇ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೋಬಹುದು. ಸಡನ್ ಆಗಿ ಕಾಲ್ಫಾರಂ ಆದ ತಕ್ಷಣ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು, ಪ್ರಿಪೇರ್ ಆಗ್ಬೇಕಂದ್ರೆ ತುಂಬಾನೇ ನಮಗೂ ಕೂಡ ಪ್ರೆಷರ್ ಆಗುತ್ತೆ. ಕೆಲವೊಂದ್ಸರಿ ಒಂದೊಂದು ಪಾಯಿಂಟ್ ಸಮಥಿಂಗ್ ಅಲ್ಲಿ ಜಾಬ್ ಎಲ್ಲ ಮಿಸ್ ಆಗ್ತಾ ಇರುತ್ತೆ. ಸೊ ಆ ರೀತಿಯಾಗಿ ಮಾಡೋದ್ಕಿಂತ ಡೈಲಿ ಡೈಲಿ ಸ್ವಲ್ಪ ಏನ್ ಮಾಡ್ತಾ ಹೋಗೋಣ, ಕಲಿತಾ ಹೋಗೋಣ. ನಾನು ಕಲಿತೀನಿ ನಿಮ್ ಜೊತೆಗೆ, ನೀವು ನನಗೆ ಹೇಳ್ಕೊಡಿ ಅಂತ ವಿನಂತಿಯನ್ನ ಮಾಡ್ತಾ, ಬನ್ನಿ ತಡ ಮಾಡೋದ್ ಬೇಡ, ಇವತ್ತಿಂದ ಕ್ಲಾಸಸ್ ನ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಡೈಲಿ ನೋಡಿ. ಡೈಲಿ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೇನೆ, 6 o'clock ಇಂದ, ಅಂದ್ರೆ ಈವ್ನಿಂಗ್ 6 o'clock ಇಂದ 7 o'clock ವರೆಗೂ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದೀನಿ. 6 o'clock to 7 o'clock ಅಥವಾ 8 o'clock ವರೆಗೂ, ಅಂದ್ರೆ ಈ ಒಂದು 2 ದಿನಕ್ಕೆ ನೀವು 2 hours ನ ಟೈಮ್ ಕೊಡಿ. ಯಾಕಂದ್ರೆ ನೀವು ಬೇರೆ ಬೇರೆ ವರ್ಕಿಗೆ ಹೋಗ್ತಾ ಇರ್ತೀರಾ, ಕೆಲಸ ಮಾಡ್ತಾ ಇರ್ತೀರಾ, ಮನೆ ಕೆಲಸ ಮಾಡ್ತಾ ಇರ್ತೀರಾ, ಅದೆಲ್ಲರ ಜೊತೆಗೆ ನೀವು CET ನ ಪ್ರಿಪೇರ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇರ್ತೀರಲ್ವಾ. ಸೊ ಅದಕ್ಕೆ ಎಲ್ಲರಿಗೂ ಬೆನಿಫಿಟ್ ಆಗೋಂಗೆ, ಹೌಸ್ ವೈಫ್ ಇರ್ಬೋದು, ಅಥವಾ ಯಾವ್ದಾದ್ರು ಎಂಪ್ಲಾಯೀಸ್ ವುಮೆನ್ಸ್ ಇರ್ಬೋದು, ಎಂಪ್ಲಾಯ್ ಕೆಲಸ ಮಾಡ್ತಾ ಇರ್ಬೋದು, ಬೇರೆ ಪ್ರೆಸರ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ವರ್ಕ್ ಫೀಲ್ಡ್ ಅಲ್ಲಿ ಹೊರಗಡೆ ಇರ್ತಾ ಇರ್ಬೋದು, ಅವ್ರೆಲ್ಲರಿಗೂ ಕೂಡ ಬೆನಿಫಿಟ್ ಆಗೋದು ಯಾವಾಗ ಅಂದ್ರೆ, ಸೊ ನಾವು ಈವ್ನಿಂಗ್ ಟೈಮ್ ಅಲ್ಲಿ ಕ್ಲಾಸಸ್ ನ ಮಾಡಿದಾಗ ತುಂಬಾ ಚೆನ್ನಾಗಿ ಬೆನಿಫಿಟ್ ಅಂತ ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಮುಂಬರುವ ದಿನಗಳಲ್ಲಿ ಬೆಳಿಗ್ಗೆ ನಾನು 5 ಗಂಟೆ ಅಥವಾ 4 ಗಂಟೆಯಿಂದಾನೇ ಕ್ಲಾಸಸ್ ನ ವಿಡಿಯೋಸ್ ಗಳನ್ನೆಲ್ಲ ಮಾಡಿಬಿಟ್ಟು ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಯಾವ್ದು ಬೇಕೋ, ನಿಮ್ಗೆ ಯಾವ್ಯಾವ್ದು ನೋಡ್ತಿರೋ ಬೈ ಸ್ಟೆಪ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೂ ಯೂಸ್ ಆಗುತ್ತೆ. ಸೊ ನನ್ನ ಉದ್ದೇಶ ಏನಂದ್ರೆ, ನನ್ಗೂ ಕೂಡ ಒಂದು ಯೂಸ್ ಆಗ್ಬೇಕು, ಜೊತೆಗೆ ನಾನ್ ಮಾಡುವಂತ ವಿಷಯ ಇನ್ನೊಬ್ರಿಗೂ ಕೂಡ ಹೆಲ್ಪ್ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಅಂದ್ರೆ ಸರ್ಚ್ ಮಾಡ್ತಾ ಇದ್ದೆ. ಸೊ GPSTR ಗೆ ಸಂಬಂಧಪಟ್ಟಂಗೆ ಒಂದು ಪ್ರಾಕ್ಟೀಸ್ ಪೇಪರ್ ಇದೆ. ಅಂದ್ರೆ ಇಲ್ಲಿ ಪ್ರಾಕ್ಟೀಸ್ ಪೇಪರ್ ನೋಡ್ತಾ ಹೋಗ್ಬೋದು ನೀವು. ನಾನು ಸ್ಕ್ರೀನ್ ಅನ್ನ ಪ್ರೆಸೆಂಟ್ ಮಾಡಿದ್ದೀನಿ ನಿಮ್ಗೆ ಆಲ್ರೆಡಿ. ಪ್ರಾಕ್ಟೀಸ್ ಟೆಸ್ಟ್ ಅಂತ ಹೋದಾಗೆ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ನಮ್ಗೆ ಇಲ್ಲಿ ಟೈಮ್ ಅನ್ನ ಕೊಟ್ಟಿರ್ತಾರೆ, ಅಂದ್ರೆ ಇಷ್ಟು ಟೈಮಿಂಗ್ ಅಂತೇಳಿ. 1.5 hour ಟೈಮಿಂಗ್ ಇರುತ್ತೆ ನಮ್ಗೆ. 1.5 hour ಟೈಮಿಂಗ್ ಒಳಗೇನೆ ನಾವು ಇದಿಷ್ಟು 100 ಕ್ವಶನ್ಸ್ ನಾವು ಸಾಲ್ವ್ ಮಾಡ್ಬೇಕು. ಸೊ ಇದು ಈ ಸೇವೆ ಉಚಿತವಾಗಿರುತ್ತೆ ನಮ್ಗೆ. ಒಂದು 3 days ಫ್ರೀ ಇರುತ್ತೆ. ಸೊ 3 days ಆದ್ಮೇಲೆ ನಾವು ಬೇಕಿದ್ರೆ ನಾವು ಈ ಸಬ್ಸ್ಕ್ರಿಪ್ಷನ್ ತಗೊಂಡ್ಬಿಟ್ಟು ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ತುಂಬಾ ಒಳ್ಳೆ ವೆಬ್ಸೈಟ್ ಅಂತ ಕೂಡ ಹೇಳ್ಬೋದು. KPSC ವಾಣಿ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್.
ಸೊ ನಾನೀಗ ಫ್ರೀ ವೆಬ್ಸೈಟ್ ಅಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಫ್ರೀ ಆಗಿ ಯೂಸ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಮಗೆ ಸೋರ್ಸ್ ಬೇಕು, ಹೆಚ್ಚು ಸೋರ್ಸ್ಗಳು ಬೇಕಾಗುತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ತಗೊಂಡ್ಬಿಟ್ಟು ನಾವು ಯೂಸ್ ಮಾಡ್ಕೊಳ್ಳೋಣ. ಸೊ ನಾನು ಪ್ರಿಪೇರ್ ಆಗಿಲ್ಲ, ಆಕ್ಚುಲಿ ನಾನೇನು ಓದ್ಕೊಂಡಿಲ್ಲ. ಸೊ ನಾನೇನ್ ಮಾಡ್ತೀನಿ, ಕ್ವಶನ್ ನ ಓದ್ತಾ ಹೋಗ್ತೀನಿ, ನನ್ಗೆ ಅನ್ಸಿದ್ದನ್ನ ಟಿಕ್ ಆಗ್ತಾ ಹೋಗ್ತೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಂತೇಳಿ ಲಾಸ್ಟಿಗೆ ನೋಡೋಣ ನಾವು, ಆನ್ಸರ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಜೊತೆಗೆ ನಿಮ್ಗೆ ಏನಾದ್ರೂ ಇದು ಉತ್ತರ ಗೊತ್ತಾಯ್ತಂದ್ರೆ ಕ್ವಶನ್ ನಂಬರ್ 1 ಅಂತ ಹೇಳ್ಬಿಡುತ್ತಲ್ವಾ, ಅದಕ್ಕೆ ಆನ್ಸರ್ ಗೊತ್ತಾಯ್ತಂದ್ರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಟೈಮ್ ಓಡ್ತಾ ಇರುತ್ತೆ, ನೋಡ್ತಿರ್ಬೋದು ನೀವು ಇಲ್ಲಿ ಟೈಮ್ ಓಡ್ತಾ ಇರುತ್ತೆ. ಸೊ ಈ ಟೈಮ್ ಅಲ್ಲೇ ನಾವು ಮುಗಿಸುವಂತ ಪ್ರಯತ್ನವನ್ನ ಮಾಡ್ಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಒಂದು ಬೇರೆ ಸಿಟಿ ಎಕ್ಸಾಮ್ಗಳಲ್ಲಿ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನುವಂತ ಉದ್ದೇಶದಿಂದ ಮಾಡ್ತಾ ಇದೀನಿ. ತಡ ಮಾಡೋದು ಬೇಡ, ಶುರು ಮಾಡ್ಬಿಡೋಣ. ನೋಡಿ, ಮೊದಲನೇ ಕ್ವಶನ್, ಡೈನಮೋ ಕಂಡು ಹಿಡಿದ ವಿಜ್ಞಾನಿ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಆಯ್ಕೆಗಳನ್ನ ಕೊಟ್ಟಿದ್ದಾರೆ: ಮೈಕೆಲ್ ಪ್ಯಾರೆಟ್, ಗೆಲಿಲಿಯೋ, ಆಲ್ಬರ್ಟ್ ನೊಬೆಲ್, ಥಾಮಸ್ ಆಲ್ಟಾ ಎಡಿಸನ್ ಅಂತ ಹೇಳ್ಬಿಟ್ಟು. ನನಗಿದು ಉತ್ತರ ಗೊತ್ತಿಲ್ಲ, ಬಟ್ ನಾನು ಗೆಲಿಲಿಯೋ ಅಂತ ಸುಮ್ನೆ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ನಾನು. ಇದು ಆನ್ಲೈನ್ ಅಲ್ಲೇ ಪ್ರಾಕ್ಟೀಸ್ ಆಗಿರುತ್ತೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡು ಹಿಡಿದಿದ್ದು ಅಂತ ಇದೆ. ನನಗೆ ಗೊತ್ತಿಲ್ಲ ಇದು ಆನ್ಸರ್, ಬಟ್ ಆದ್ರೆ ನಾನು ಮೊದಲೇ ಹೇಳಿದೀನಿ, ನಾನು ಸುಮ್ನೆ ರ್ಯಾಂಡಮ್ ಆಗಿ ಹಾಕ್ತಾ ಹೋಗ್ತೀನಿ, ಯಾಕಂದ್ರೆ ಪ್ರಾಕ್ಟೀಸ್ ಪರ್ಪಸ್ ಮಾಡ್ತಿರೋದು ನಾನು. ಸೊ ನೀವು ಕೂಡ ಆಮೇಲೆ ಈ ಆನ್ಸರ್ನ ಹುಡುಕುವಂತ ಪ್ರಯತ್ನ ಮಾಡಿ. ಇಲ್ಲಿ ನಾನು ಏನಾಗ್ತಾ ಇದ್ದೀನಿ ಅಂದ್ರೆ ಪ್ರಿಂಟಿಂಗ್ ಪ್ರೆಸ್ ಅಂತ ಆಗ್ತಾ ಇದ್ದೀನಿ. ಸೊ ಪ್ರಿಂಟಿಂಗ್ ಪ್ರೆಸ್ ಅಲ್ಲ ಅನ್ಸುತ್ತೆ, ಥರ್ಮಾಮೀಟರ್ ಅಂತ ಆಗ್ತಾ ಇದ್ದೀನಿ. ನೆಕ್ಸ್ಟ್, ಕ್ಷ ಕಿರಣ ಕಂಡು ಹಿಡಿದ ವ್ಯಕ್ತಿ ಅಂತ ಇದೆ. ನಾನು ಜೇಮ್ಸ್ ವ್ಯಾಟ್ ಅಂತ ಹೇಳ್ಬಿಟ್ಟು ಟಿಕ್ ಆಗ್ತಾ ಇದ್ದೀನಿ. ಶೂನ್ಯವನ್ನ ಪರಿಚಯಿಸಿದವರು ಅಂತ ಇದೆ. ಶೂನ್ಯವನ್ನ ಪರಿಚಯಿಸಿದವರು ಅಂದ್ರೆ 0 ಅಂತ ಹೇಳ್ತೀವಿ ನಾವು, ಭಾರತೀಯರು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಭಾರತೀಯರಾಗ್ತಾ ಇದ್ದೀನಿ. ನನಗೆ ಆನ್ಸರ್ ಪರ್ಫೆಕ್ಟ್ ಆಗಿ ಗೊತ್ತಿರೋದನ್ನ ನಾನು ಹಾಕ್ತಿದ್ದೀನಿ, ಕೆಲವೊಂದು ಗೊತ್ತಿಲ್ಲದನ್ನ ಹಾಗೆ ನಾನು ಗೆಸ್ ಮಾಡಿ ಹಾಕ್ತಾ ಇದ್ದೀನಿ. ಓಕೆನಾ. ಅಣುಶಾಸ್ತ್ರವನ್ನ ಪ್ರತಿಪಾದಿಸಿದವರು, ಇಲ್ಲಿ ಚಾರ್ಲ್ಸ್ ಡಾರ್ವಿನ್ ಅಂತ ಹಾಕ್ತಿದ್ದೀನಿ ನಾನು. ಇದು ಪ್ರಾಕ್ಟೀಸ್ ಟೆಸ್ಟ್, ನಿಮ್ಗೆ ಪ್ರಿಪೇರ್ ಆಗ್ಲಿಕ್ಕೆ ತುಂಬಾ ಚೆನ್ನಾಗಿದೆ ವೆಬ್ಸೈಟ್, ನೀವು ಕೂಡ ಯೂಸ್ ಮಾಡ್ಕೋಬಹುದು. ಬಯೋ ಅನಿಲದ ಸರಿಯಾದ ಹೇಳಿಕೆಯನ್ನ ಗುರುತಿಸಿ ಅಂತ ಇದೆ. ಬಯೋ ಅನಿಲದ ಸರಿಯಾದ ಹೇಳಿಕೆ ಅಂತಂದ್ರೆ ಬಯೋಮಾಸ್ನ ಉಳುವಿಕೆಯಿಂದ ಉತ್ಪಾದಿಸಿದ ಅನಿಲ, ಬಯೋಮಾಸ್ನ ಅಪೂರ್ಣ ದಹನದಿಂದ ಉತ್ಪಾದಿಸಿದ ಅನಿಲ, ಕೆಲವು ಎಣ್ಣೆ ಬಾವಿಗಳಿಂದ ಉತ್ಪಾದಿಸಿದ ಅನಿಲ, ಅಗ್ನಿ ಪರ್ವತದಿಂದ ಉತ್ಪಾದಿಸಿದ ಅನಿಲಗಳ ಮಿಶ್ರಣ ಅಂತಿದೆ. ನಾನು ಆಯ್ಕೆ 3 ಸೆಲೆಕ್ಟ್ ಮಾಡ್ತಿದ್ದೀನಿ. 7ನೇ ಪ್ರಶ್ನೆ, ವಿಮಾನದಲ್ಲಿ ಎತ್ತರವನ್ನ ಅಳೆಯಲು ಉಪಯೋಗಿಸುವ ಉಪಕರಣ ಅಂತ ಇದೆ. ಅಂದ್ರೆ ವಿಮಾನ ಎತ್ತರಕ್ಕೆ ಹೋದಂತ ಸಂದರ್ಭದಲ್ಲಿ ಯಾವ ಉಪಕರಣದಿಂದ ಅದನ್ನ ಅಳಿತಾರೆ ಅನ್ನುವಂಥದ್ದು. ನಾನು ಅನಿಮೋಮೀಟರ್ ಅಂತಿದೆ, ಆಲ್ಟಿಮೀಟರ್, ಅಲ್ಮೀಟರ್ ಅಂತಿದೆ, ಅಡಿಯೋಮೀಟರ್ ಅಂತಿದೆ. ಸೊ ನಾನಿಲ್ಲಿ ಆಲ್ಟಿಮೀಟರ್ ಅಂತ ಹಾಕ್ತಾ ಇದ್ದೀನಿ. ಸೊ ಸರಿಯಾದ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಶುದ್ಧ ಚಿನ್ನ ಅಂದ್ರೆ ಕಬ್ಬಿಣದಷ್ಟೇ ಗಟ್ಟಿ, ಕಬ್ಬಿಣಕ್ಕಿಂತ ಮೆದು, ಕಬ್ಬಿಣಕ್ಕಿಂತ ಗಟ್ಟಿ, ಇದರಲ್ಲಿ ಯಾವುದು ಅಲ್ಲ ಅಂತ ಇದೆ. ಶುದ್ಧ ಚಿನ್ನ ಅಂದ್ರೆ ಹೇಗಿರುತ್ತಂತ, ಕಬ್ಬಿಣಕ್ಕಿಂತ ಮೆದು ಅಂತ ಅನ್ಕೋತೀನಿ ನಾನು. ಆಯ್ಕೆಯನ್ನ ಅದನ್ನ ಮಾಡ್ತಾ ಇದ್ದೀನಿ ನಾನು. ಇನ್ನು ಪರ್ವತ ಅಧ್ಯಯನ ಸಂಬಂಧದ ವಿಜ್ಞಾನ ಅಂತ ಇದೆ. ಪರ್ವತ ಅಧ್ಯಯನದ ಸಂಬಂಧದ ವಿಜ್ಞಾನ ಅಂತ ಇದೆ. ಸೊ ನನಗೆ ಉತ್ತರ ಗೊತ್ತಿಲ್ಲ. ಒರಿಥೋಲಜಿ ಅಂತ ಇದೆ, ಬಸಿಯೋಲಜಿ, ಅಸ್ಟಮಾಲಜಿ, ಬರೋಲಜಿ ಅಂತ ಇದೆ. ಸೊ ನಾನಿಲ್ಲಿ ಆಯ್ಕೆ 3 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಕೆಳಕಂಡದರಲ್ಲಿ ಯಾವುದು ಮಾನವನ ಪಾಚಕ ಪದ್ಧತಿಯಾಗಿರುತ್ತದೆ ಅಂತಿದೆ. ಪಿಟ್ಯುಟರಿ, ಪ್ಯಾಂಟ್ರಿಕಿಯಸ್, ಪ್ರೊಸ್ಟೇಟ್, ಪ್ಲೆಟಲೆಟ್ಸ್ ಅಂತಿದೆ. ನನಗೆ ಗೊತ್ತಿಲ್ಲ, ಪಿಟ್ಯುಟರಿ ಅಂತ ಹಾಕ್ತಾ ಇದ್ದೀನಿ ನಾನು ಆನ್ಸರ್ನ. ಈ ಟೈಮಿಂಗ್ ಒಳಗೆ ಮುಗ್ಸಕ್ ಟ್ರೈ ಮಾಡೋಣ. ಅಕ್ಯುಪಂಕ್ಚರ್ ಎಂಬ ವೈದ್ಯಕೀಯ ಪದ್ಧತಿಯ ಚಿಕಿತ್ಸಾ ಕ್ರಮದಲ್ಲಿ ನೋವನ್ನ ನಿವಾರಿಸಲು ಯಾವುದನ್ನ ಉಪಯೋಗಿಸುತ್ತಾರೆ ಅಂತ ಇದೆ. ಔಷಧಿಗಳು, ಗಿಡಮೂಲಿಕೆಗಳು, ವಿದ್ಯುತ್ ಸಂಚಲನ, ಚೂಪಾದ ಸೂಜಿಗಳನ್ನ ಮಾನವನ ದೇಹದಲ್ಲಿ ಚುಚ್ಚುವ ಮೂಲಕ ಅಂತ ಇದೆ. ಸೊ ಇದು ಮೀನಿಂಗ್ಗೆ ನನ್ಗೆ ಗೊತ್ತಾಗ್ತಾ ಇಲ್ಲ ಏನಂತ ಹೇಳ್ಬಿಟ್ಟು. ವೈದ್ಯಕೀಯ ಆಗಿದ್ರಿಂದ ನಾನಿಲ್ಲಿ ವಿದ್ಯುತ್ ಸಂಚಲನ ಇರ್ಬೋದಾ ಅಥವಾ ಗೊತ್ತಾಗ್ತಿಲ್ಲ ಉತ್ತರ. ಇಲ್ಲಿ ಔಷಧಿಗಳಂತ ಸೆಲೆಕ್ಟ್ ಮಾಡ್ಬಿಡ್ತೀನಿ, ನೋಡೋಣ ಆಮೇಲೆ ಉತ್ತರವನ್ನ ಏನಾಗಿರುತ್ತಂತ.
ಈ ಕೆಳಕಂಡಗಳಲ್ಲಿ ಯಾವುದು ನೀರಿನಿಂದ ಹರಡುವ ಕಾಯಿಲೆಯಾಗಿರುವುದಿಲ್ಲ? ಅಂದ್ರೆ ನೀರಿನಿಂದ ಯಾವುದು ಹರಡೋದಿಲ್ಲ ಕಾಯಿಲೆ ಅಂತ ಕೇಳಿದರೆ ಕಾಲರ, ಟೈಫಾಯ್ಡ್, ಅಸ್ತಮಾ, ಅಬಿಬಿಕ್, ಡಿಸೆಂಟ್ರಿ ಅಂತ ಹೇಳಿದೆ, ಡಿಸೆಂಟ್ರಿ ಅಂತ ಹೇಳಿ. ಬಟ್ ಕಾಲರ ನೀರಿನಿಂದ ಬರುತ್ತೆ ಅಂತ ಕೇಳ್ಕೊಂಡಿದ್ವಿ. ಅಸ್ತಮಾ ಮೇ ಬಿ ಅಸ್ತಮಾ ಅಂತ ಅನ್ಸುತ್ತೆ. ನೋಡೋಣ, ಅಸ್ತಮಾ ಹಾಕ್ತೀನಿ, ನೋಡೋಣ. ಬಟ್ ಪರ್ಫೆಕ್ಟ್ ಉತ್ತರ ಗೊತ್ತಿಲ್ಲ ನನ್ಗೆ, ನಿಜವಾಗ್ಲೂ ನಾನು ಏನ್ ಸ್ಟಡಿ ಮಾಡಿಲ್ಲ. ಸೊ ಸ್ಟಡಿ ಪರ್ಪಸ್ ಇದು ಪ್ರಾಕ್ಟೀಸ್ ಮಾಡ್ತಾ ಇರೋದು, ನಿಮ್ಗೂ ಕೂಡ ಅನುಕೂಲ ಆಗ್ಲಿ ಅಂತ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸುಪ್ರಸಿದ್ಧ ಚಾರ್ ಮಿನಾರ್ ಇರುವ ಸ್ಥಳ? ಚಾರ್ ಮಿನಾರ್ ನವದೆಹಲಿ ಅಂತ ಹಾಕ್ತಿದ್ದೀನಿ. ಶಕ್ತಿ ಸ್ಥಳವು ಯಾರ ನೆನಪಿನಲ್ಲಿ ಕಟ್ಟಿಸಿರುತ್ತಾರೆ? ಶಕ್ತಿ ಸ್ಥಳ ಎನ್ನುವಂಥದ್ದು ಯಾರ ನೆನಪಿನಲ್ಲಿ ಕಟ್ಟಿರುತ್ತಾರೆ ಅಂತಿದೆ. ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಹಾತ್ಮ ಗಾಂಧಿ, ಇಂದಿರಾ ಗಾಂಧಿ. ನನ್ಗನ್ಸಿದ ಮಟ್ಟಿಗೆ ಮಹಾತ್ಮ ಗಾಂಧಿ ಇರ್ಬೋದಂತ ಅನ್ಸುತ್ತೆ. ಸೊ ಹಾಗಾಗಿ ಅದನ್ನ ಹಾಕ್ತಾ ಇದ್ದೀನಿ. ಮದರ್ ತೆರೆಸಾ ಮರಣ ಹೊಂದಿದ ವರ್ಷ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. 1995 ಅಂತೂ ಅಲ್ಲ, 1997 ಇಲ್ಲ 96 ಇರ್ಬೋದೇನೋ ಅಂತ ಅನ್ಸುತ್ತೆ, ನೋಡೋಣ. ಮೋಹಿನಿ ಅಟ್ಟಂ ಯಾವ ಪ್ರದೇಶದ ಸಾಂಪ್ರದಾಯಿಕ ನೃತ್ಯ ಅಂತಿದೆ. ಮೋಹಿನಿ ಅಟ್ಟಂ ಇದು ಮೇ ಬಿ ಕೇರಳ ಅಂತ ಅನ್ಸುತ್ತೆ. ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳ್ನಾಡು ಅಥವಾ ಕೇರಳ ಅಂತ ಅನ್ಸುತ್ತೆ. ಇವೆರಡರಲ್ಲಿ ನನಗೆ ಕನ್ಫ್ಯೂಸ್ ಇದೆ. ಸೊ ಕೇರಳನೇ ಹಾಕ್ಬಿಡ್ತೀನಿ, ನೋಡೋಣ ಉತ್ತರ ಏನಾಗುತ್ತಂತೇಳಿ. ನಂತರ 1990 ಜಲಿಯನ್ ವಾಲ್ ಬಾಗ್ ಸಾಮೂಹಿಕ ಸಂಹಾರ ನಡೆದದ್ದು? ಇದು ಪರ್ಫೆಕ್ಟ್ ಆಗಿ ಗೊತ್ತಿದೆ ನನಗೆ, ಅಮೃತಸರದಲ್ಲಿ ಅಂತ ಹೇಳ್ಬಿಟ್ಟು. ಕಲ್ಕತ್ತಾ ಅಮೃತಸರ ಉದ್ಯಾನವನ ಅಂತ ಕೇಳಿದೀನಿ ನಾನು. ನೋಡೋಣ, ಇದು ಇಷ್ಟ ಹಾಕಿರ್ತೀನಿ ಇದು ಉತ್ತರ. ಸ್ವಾಮಿ ದಯಾನಂದ ಸರಸ್ವತಿ ಮೊಟ್ಟ ಮೊದಲು ಆರ್ಯ ಸಮಾಜ ಸ್ಥಾಪಿಸಿದ ವರ್ಷ? ಉತ್ತರ ಗೊತ್ತಾಗ್ತಿಲ್ಲ, ಬಟ್ ಹಾಕ್ತೀನಿ ಅಂದಾಜಲ್ಲಿ 1885 ಅಂತ ಹೇಳ್ಬಿಟ್ಟು. ಯಾವ ಯುದ್ಧ ಮೊಘಲ್ ಆಳ್ವಿಕೆಯ ಬುನಾದಿಯಾಯಿತು? ಮೊಘಲ್ ಆಳ್ವಿಕೆಯ ಬುನಾದಿ ಅಂದ್ರೆ ಯಾವ ಯುದ್ಧ ಆಯ್ತು ಅಂತ ಹೇಳ್ಬಿಟ್ಟು, ಮೇ ಬಿ ತಾಳಿಕೋಟೆನ ಮೊದಲನೇ ಪಾಣಿಪತ್ತ, ಗೊತ್ತಾಗ್ತಿಲ್ಲ. ಮೊದಲನೇ ಪಾಣಿಪತ್ತ ಹಾಕ್ಬಿಡ್ತೀನಿ. ನಾನು ಏನು ಓದಿಲ್ಲ ನಿಜವಾಗ್ಲು, ಬಟ್ ನಾನು ಸುಮ್ಮನೆ ಪ್ರಾಕ್ಟೀಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ದಯವಿಟ್ಟು ಉತ್ತರ ಗೊತ್ತಿದ್ರೆ ನನ್ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೀವು ಕಲಿಯೋದ್ರ ಜೊತೆಗೆ ನಾನು ಕೂಡ ಕಲ್ತ್ಕೋತೀನಿ. ಭೂಕಂಪನ ತೀಕ್ಷ್ಣತೆಯನ್ನ ಅಳೆಯುವ ಉಪಕರಣ? ಭೂಕಂಪನ ತೀಕ್ಷ್ಣತೆಯನ್ನ ಅಳೆಯುವಂಥದ್ದು ರಿಕ್ಟರ್ ಸ್ಕೇಲ್, ಬಾರೋಮೀಟರ್, ಆಮೇಲೆ ಅಲ್ಟಿಮೀಟರ್, ಒಡೋಮೀಟರ್ ಅಂತ ಇದೆ. ನಾನು ಫಸ್ಟ್ ಒನ್ ಹಾಕ್ತೀನಿ, ನೋಡೋಣ ಉತ್ತರ ಏನಾಗುತ್ತಂತೇಳಿ. 20 ಕ್ವಶನ್ಸ್ ಆಯ್ತು. ಈ ಕೆಳಕಂಡಲ್ಲಿ ಯಾವುದು ಭಾರತ ಮತ್ತು ಶ್ರೀಲಂಕಾಗಳನ್ನ ಬೇರ್ಪಡಿಸುತ್ತದೆ? ಶ್ರೀಲಂಕಾ ಮತ್ತು ಭಾರತವನ್ನ ಏನ್ ಬೇರ್ಪಡಿಸುತ್ತೆ ಅಂತ ಹೇಳ್ಬಿಟ್ಟು, ಪಾಕ್ ಸ್ಟ್ರೈಟ್ ಅಂತ ಇದೆ, ಆಮೇಲೆ ಗಾಲ್ಟಾ ಸ್ಟ್ರೀಮ್ ಅಂತಿದೆ, ಸ್ಟ್ರೈಟ್ ಆಫ್ ಗಿಬ್ರಾಲ್ಟರ್ ಅಂತಿದೆ, ಗ್ರೇಟ್ ಬಾರಿಯರ್ ರೀಫ್ ಅಂತಿದೆ. ನೋಡೋಣ, ಇದು ಗೊತ್ತಿಲ್ಲ ಉತ್ತರ ನನಗೆ ನಿಜವಾಗ್ಲು. ಪಾಕ್ ಅಂತ ಹಾಕ್ಬಿಡ್ತೀನಿ ಅಷ್ಟೇ. ಇದು 2003ರಲ್ಲಿ ಇದ್ದಂತ ಪ್ರಶ್ನೆ ಪತ್ರಿಕೆ ಇದು. ಅಂದ್ರೆ 2003ರಲ್ಲಿ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಕಾಲ್ಫಾರಂ ಆಗಿತ್ತಲ್ವಾ, ಆ ಒಂದು ಕ್ವಶನ್ ಪೇಪರ್ ಇದು. ಸೊ ತುಂಬಾನೇ ಸೋರ್ಸ್ ಇದಾವೆ, 2003ರಿಂದ ಹಿಡಿದು ಅಪ್ ಟು 2024 ಕೂಡ ಇದಾವೆ ಅನ್ಸುತ್ತೆ. ನೋಡಿ, ನೀವು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ ಬೇಕಿದ್ರೆ. ಸಿಟಿ ಆಫ್ ಗೋಲ್ಡನ್ ಟೆಂಪಲ್ ಯಾವ ಸ್ಥಳಕ್ಕೆ ಅನ್ವಯಿಸುತ್ತದೆ ಅಂತ ಇದೆ. ನಾನು ಅಮೃತಸರ ಅಂತ ಹಾಕ್ತೀನಿ, ಉತ್ತರ ನಂಗೆ ಗೊತ್ತಿಲ್ಲ, ಬಟ್ ಅಮೃತಸರ ಅಂತ ಹಾಕಿರ್ತೀನಿ, ನೋಡವ ಏನಾಗುತ್ತೆ. ಡೆನ್ಮಾರ್ಕ್ ನ ರಾಜಧಾನಿ? ಈ ತರ ಎಲ್ಲ ಬಂದ್ಬಿಟ್ರೆ ಈ ಜನರಲ್ ಕ್ವಶನ್ಸ್ ಎಲ್ಲ ಮರ್ತ ಹೋಗ್ಬಿಟ್ಟಿದೀನಿ ನಾನು. ಗೆಸ್ ಅಲ್ಲಿ ಹಾಕ್ತೀನಿ, ಏನ ಅನ್ಕೋಬೇಡಿ. ಮೇಪಲ್ ಲೀಫ್ ಯಾವ ದೇಶದ ಚಿಹ್ನೆ ಅಂತಿದೆ. ಮೇಪಲ್ ಲೀಫ್ ಸ್ಪೇನ್ ಅಂತ, ಅದು ಕೆನಡಾನ ಸ್ಪೇನ್ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಇದೆ, ನೋಡೋಣ ಕೆನಡಾ ಅಂತ ಹಾಕ್ಬಿಡ್ತೀನಿ. ಇನ್ನೊಂದು, ಟ್ರೈ ಬ್ರೇಕರ್ ಯಾವ ಕ್ರೀಡೆಗೆ ಅನ್ವಯಿಸುತ್ತದೆ? ಟ್ರೈ ಬ್ರೇಕರ್ ಎಲ್ಲೋ ಕೇಳಿದೀನಿ ನಾನು.
ಟ್ರೈ ಬ್ರೇಕರ್, ಫುಟ್ಬಾಲ್ ಅಥವಾ ವಾಲಿಬಾಲ್ ಗೊತ್ತಾಗ್ತಿಲ್ಲ, ಬಾಸ್ಕೆಟ್ ಬಾಲ್ ಗೊತ್ತಾಗ್ತಿಲ್ಲ. ಈ ಸ್ಪೋರ್ಟ್ಸ್ ಅಲ್ಲೆಲ್ಲ ಸ್ವಲ್ಪ ಹಿಂದೆ ನಾನು, ಗೊತ್ತಿಲ್ಲ. ಬಾಸ್ಕೆಟ್ ಬಾಲ್ ಇರ್ಬೋದೇನು ಗೊತ್ತಿಲ್ಲ. ಟ್ರೈ ಬ್ರೇಕರ್ ಅದಾಗುತ್ತಾ? ನೋಡೋಣ, ಬಾಸ್ಕೆಟ್ ಬಾಲ್ ಅಂತ ಹಾಕಿರ್ತೀನಿ, ಆಮೇಲೆ ಉತ್ತರ ನೋಡೋಣ ಯಾವ ಸರಿಯಾಗಿರುತ್ತಂತೆ. ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಕ್ರೀಡೆಗಳು ಯಾವ ಪಟ್ಟಣದಲ್ಲಿ ನಡೆದವು? ಆ ಟೋಕಿಯೋ ಅಂತ ಹಾಕ್ತೀನಿ, ನೋಡೋಣ ಉತ್ತರ. ಬುಲ್ಲಿ ಎಂಬ ಪದವನ್ನ ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ? ಬುಲ್ಲಿ ಅಂತ ಹೇಳಿ ಬಳಸ್ತಾರೆ. ಸೊ ಇದು ಬ್ಯಾಡ್ಮಿಂಟನ್ ಅಥವಾ ಏನೋ ಗೊತ್ತಾಗ್ತಿಲ್ಲ. ಟೆನ್ನಿಸ್, ಬ್ಯಾಡ್ಮಿಂಟನ್, ಹಾಕಿನೋ, ಗೋಲ್ಫೋ ಗೊತ್ತಿಲ್ಲ. ಟೆನ್ನಿಸ್ ಹಾಕ್ಬಿಡೋಣ, ನೋಡೋಣ. ಗೊತ್ತೇ ಇಲ್ಲ ನನ್ಗೆ ಹೇಳ್ಬೇಕಂದ್ರೆ. ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಜೊತೆಗೂಡುತ್ತದೆ? ಸಂತೋಷ್ ಟ್ರೋಫಿ ಅಂತೆ, ಬಟ್ ಹಾಕಿ ಅಂತ ಹಾಕ್ತೀನಿ, ನೋಡೋಣ. ಕೊನೆಗೆ ಉತ್ತರ ಗೊತ್ತಾಗುತ್ತೆ, ಎಲ್ಲ ಉತ್ತರ ಯಾವ್ಯಾವ್ದು ಅಂತ ಹೇಳ್ಬಿಟ್ಟು ಅವಾಗ ನಾವೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಆದಂಗಾಗುತ್ತೆ. 1998ರಲ್ಲಿ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದವರು? ಹ್ಮ್ ಅರ್ಥಶಾಸ್ತ್ರ ಅಂದ್ರೆ ಗೋವಿಂದ ಅಥವಾ ವೈ.ಕೆ. ಅಲಫ್ ಗೊತ್ತಾಗ್ತಿಲ್ಲ. ನಾಲ್ಕನೇ ಉತ್ತರ ಹಾಕ್ತೀನಿ, ನೋಡೋಣ ಏನಾಗುತ್ತೆ. ಚೋಮನ ದುಡಿ ಬರೆದವರು? ಶಿವರಾಮ್ ಕಾರಂತ್ರ, ಗಿರೀಶ್ ಕಾರ್ನಾಡ್, ಕನ್ಫ್ಯೂಸ್ ಆಗ್ಬಿಡುತ್ತೆ ನಂಗೆ. ಆ ನೋಡೋಣ, ಶಿವರಾಮ್ ಕಾರಂತ್ರ ಹಾಕೋಣ. ಎ ವಾಯ್ಸ್ ಫಾರ್ ಫ್ರೀಡಮ್ ಬರೆದವರು? ಈ ವಾಯ್ಸ್ ಫಾರ್ ಫ್ರೀಡಮ್ ಬರೆದವರು ಎಂ.ಕೆ. ಗಾಂಧಿ, ಅಂದ್ರೆ ಮಹಾತ್ಮ ಗಾಂಧಿ ಅಂತ ಅನ್ಸುತ್ತೆ, ನೋಡೋಣ. ಏಷ್ಯನ್ ಡ್ರಾಮಾ ಬರೆದವರು? ಏಷ್ಯನ್ ಡ್ರಾಮಾ ವಿಲಿಯಂ ಶೇಕ್ಸ್ಪಿಯರ್, ಇ.ಎಂ. ಓಲ್ಸ್ಟೆರ್, ಗುನ್ನರ್ ಮಿಡ್ರಾಲ್ ಅಂತಿದೆ, ಅರ್ಥರ್ ಹೈಲಿ ಅಂತಿದೆ. ಸೊ ನಂಗೆ ಗೊತ್ತಾಗ್ತಿಲ್ಲ, ಫಸ್ಟ್ ಒನ್ ಹಾಕ್ಬಿಡ್ತೀನಿ. ಮಾಲ್ಗುಡಿ ಡೇಸ್ ಬರೆದವರು? ಮಾಲ್ಗುಡಿ ಡೇಸ್ ಶಿವರಾಮ್ ಕಾರಂತ್ರ ಹಾಕ್ತೀನಿ, ನೋಡೋಣ. ಇಲ್ಲಿ ನೋಡಿ, 2 = 9, 5 ಏನಾಗುತ್ತೆ ಅಂತ ಕೇಳಿದರೆ, ಆ ಎರಡಕ್ಕೆ ಎಷ್ಟನ್ನ ಕೂಡಿಸಿದ್ರೆ 9 ಆಯ್ತು. ಈ ತರ ಬಂದಾಗ ಗೊತ್ತಾಗಲ್ಲ ಬೇಗ ನಮ್ಗೆ ಏನಂತೇಳಿ, ಬಟ್ ಯೋಚನೆ ಮಾಡಾಕ್ಬೇಕು. ಹ್ಮ್ ಎರಡಕ್ಕೆ 7 ಕೂಡಿಸಿದ್ದಾರೆ. ಸೊ 5ಕ್ಕೆ 7 ಕೂಡಿಸಿದ್ರೆ ಇದು ಹೆಂಗಂತಾನೆ ಗೊತ್ತಾಗಲ್ಲ. ಉತ್ತರ ಗೊತ್ತಿಲ್ಲ ನಂಗೆ, ನೋಡೋಣ. ನಾನು ಸುಮ್ನೆ 16 ಅಂತ ಹಾಕ್ತೀನಿ ಅಷ್ಟೇ, ಇಲ್ಲ 25 ಹಾಕ್ಬಿಡ್ತೀನಿ, ನೋಡೋಣ. 60 ಅಂದ್ರೆ ಸೊ 225 ಹಾಕ್ತೀನಿ, ನೋಡೋಣ. ನಂಗೆ ಲೆಕ್ಕ ಅಂದ್ಬಿಟ್ರೆ ತಲೆನೋವೇ ಬರ್ತದೆ, ನಾನು ಅದಕ್ಕೆ ಯೋಚನೆ ಮಾಡಕ್ ಹೋಗಲ್ಲ ಜಾಸ್ತಿ. ಅದೇ ನನ್ ತರ ಗೊತ್ತೇ ಆಗಲ್ಲ ಏನು ಅಂತ ಹೇಳ್ಬಿಟ್ಟು. ಈ ಕೆಳಗಿನವುಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ? ಏನ್ ಭಿನ್ನ ಇದೆಯಪ್ಪ ಇದ್ರಲ್ಲಿ ಗೊತ್ತಾಗ್ತಿಲ್ಲ, ನೋಡೋಣ. DHLP, LPTX, ಗೊತ್ತಿಲ್ಲ ಯಾವ್ದು ಭಿನ್ನ ಅಂತಾನೆ ಗೊತ್ತಾಗಲ್ಲ, ಯೋಚನೆ ಮಾಡಕ್ ನನ್ಗಂತ್ರ ಆಗಲ್ಲ. ಸುಮ್ನೆ ಪ್ರಾಕ್ಟೀಸ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ. ಸೊ ಇದನ್ನೇ ಟಿಕ್ ಮಾಡ್ಬಿಡ್ತೀನಿ, ಮೂರನೇದು ಅಂತ ಹೇಳ್ಬಿಟ್ಟು. ಇಲ್ಲ ಫಸ್ಟ್ ಒನ್ ಟಿಕ್ ಮಾಡೋಣ, ನೋಡೋಣ. ಒಂದ್ಸರಿ ಗೆಸ್ ಹಾಕಿದ್ವಿ ನಿಜ ಆಗಿರುತ್ತಲ್ಲ ಎಷ್ಟೊಂದು ಉತ್ತರಗಳು. ಈ ಕೆಳಗುಣಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ? ಸೆಕೆಂಡ್ ಒನ್ ಹಾಕ್ಬಿಡ್ತೀನಿ ನಾನು ಅಷ್ಟೇ, ಯೋಚನೆ ಮಾಡಲ್ಲ. ಇದು ABCD ಎಲ್ಲ ಬರ್ಕೋಬೇಕು ನಾವು. ABCD ಎಲ್ಲ ನೋಡಿ, ಈ ತರ ಕ್ವಶನ್ಸ್ ಬಂದಾಗ ನಾನು ತುಂಬಾ ಸರಿ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಉತ್ತರ ಕೊಡಕ್ ಬರ್ದಿದ್ದೆ. ಏನಂದ್ರೆ ಈ ತರ ಬಂದಾಗ A to Z ವರ್ಗೂ ಬರ್ಕೊಂಡ್ಬಿಡ್ಬೇಕು ಒಂದ್ ಕಡೆ ಕ್ವಶನ್ ಪೇಪರ್ ಅಲ್ಲಿ. ಸೊ ಅವಾಗ ಟ್ಯಾಲಿ ಮಾಡಿ ನೋಡ್ತಾ ಹೋಗ್ಬೇಕು. ಡಿ ನೋಡಿ, ಡಿ ಆದ್ಮೇಲೆ ಎಷ್ಟು ಲೆಟರ್ ಆದ್ಮೇಲೆ ಎಲ್ ಬಂದಿದೆ, ಆಮೇಲೆ F ತಗೊಂಡಿದ್ದಾರೆ, ಆಮೇಲೆ H ತಗೊಂಡಿದ್ದಾರೆ, ಆಮೇಲೆ J ತಗೊಂಡು, ಈ ತರ ಎಲ್ಲ ನೋಡ್ಕೊಂಡು ಹಾಕಿದ್ರೆ ಕರೆಕ್ಟ್ ಆಗಿ ಹಾಕ್ಬೋದು. ಸೊ ಇವಾಗ ಸುಮ್ನೆ ಗೆಸ್ ಅಲ್ಲಿ ಹಾಕ್ತಿದ್ದೀನಿ, ಎರಡನೇ ಟಿಕ್ ಮಾಡಿದ್ದೀನಿ ಉತ್ತರ ನಾನು. ಇದು ಸೇಮ್ ಅದೇ ತರ ಭಿನ್ನವಾಗಿದೆ. ಈ ತರ ಕ್ವಶನ್ಸ್ ಇದ್ರೆ ನಾನು ಫಸ್ಟ್ ಒನ್ ಹಾಕ್ ನಡೆ ಅಂತೀನಿ ಅಷ್ಟೇ. ಬೇಡ, ಮೂರನೇದು ಹಾಕೋಣ, ಯಾಕೋ ಮೂರನೇ ತುಂಬಾ ಅಟ್ರಾಕ್ಟಿವ್ ಅನ್ಸ್ತಿದೆ ನಂಗೆ. ಈ ತರ ಗೊತ್ತಲ್ಲ ನಿಮ್ಗೆ, ಈ ತರ ಲೆಕ್ಕ ಬಂದ್ಬಿಟ್ರೆ ನಂಗೆ ಫುಲ್ಲು ತಲೆನೋವು ಬಂದ್ಬಿಡುತ್ತೆ.
ಸೊ ಗೊತ್ತಿಲ್ಲ, ನಾನು ಎರಡ್ ಹಾಕಿ ಬಿಡ್ತೀನಿ ಅಷ್ಟೇ. ಇದು ಅಷ್ಟೇ ಮೂರನೇದು. ಬಹುತೇಕವಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಉತ್ತರ ಗೊತ್ತಿಲ್ಲ ಅಂದ್ರೆ ಆ ತುಂಬಾ ಸರಿ ನಾನು ಗಮನಿಸಿದೀನಿ, ನನಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಎರಡನೇದಿಲ್ಲ ಮೂರನೇ ಕ್ವಶನ್ಗೆ ಆಪ್ಷನ್ಸ್ ಹಾಕಿ ಬಿಟ್ಬಿಡ್ತೀನಿ. 100% ಎಷ್ಟು ಕರೆಕ್ಟ್ ಆಗಿರ್ತಾವ, ಮೂರ್ ಅಥವಾ ನಾಲ್ಕನೇ, ಎರಡ್ ಅಥವಾ ಮೂರನೇದು, ಬಿ ಅಥವಾ ಸಿ ಅಂತ ಹೇಳ್ತೀವಲ್ವಾ. ನೋಡೋಣ, ಈಗ ಅದೇ ತರ ಅಂದಾಜಲ್ಲಿ ಹಾಕೊಂಡು ಹೋಗ್ತಿದೀನಿ. ಸೊ ನೀವೆಲ್ಲ ಲೆಕ್ಕ ಮಾಡಿ ಹಾಕಂಗಿದ್ರೆ ಹಾಕ್ರಿ, ನನ್ಗಂತೂ ಅಷ್ಟು ಪೇಶನ್ಸ್ ಇಲ್ಲ. ಆ ಈ ತರ ಕಿಲೋಮೀಟರ್, ಈ ತರ ದಕ್ಷಿಣಕ್ಕೆ ಹೋದ ಪೂರ್ವಕ್ಕೆ ಹೋದ ಈ ತರ ಅನ್ಬಿಟ್ರೆ ತಲೆನೇ ತಿರುಗ್ಬಿಡುತ್ತೆ. ಬಟ್ ಆದ್ರೆ ನಾವ್ ಹಾಕೋಬಹುದು ಇದನ್ನ ಯಾವ ತರ ಅಂದ್ರೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಹಾಕೊಂಡ್ಬಿಟ್ಟು ನಾವು ಮಾಡ್ತಾ ಹೋಗ್ಬೋದು, ತುಂಬಾ ಚೆನ್ನಾಗಿ ಗುರ್ತಿಸ್ಬೋದು. ಬಟ್ ಇಲ್ಲ, ನಂಗೆ ಅಂದಾಜಿಲ್ ಹಾಕ್ತೀನಿ ನಾನು, ಯೋಚನೆ ಮಾಡಲ್ಲ ನಾನು ಇದ್ರ ಬಗ್ಗೆ. ಇದು ಅಷ್ಟೇ, ಆ ಪಶ್ಚಿಮ ಕೈ ಬಿಡ್ತೀನಿ. ಈ ತರ ನೋಡಿ, ಎ ಬಿ ಸಿ ಡಿ ಈ ತರ ಅದ್ರ ಇದೆಲ್ಲ ಏನಂದ್ರೆ ಈ ರಿಲೇಶನ್ಶಿಪ್ ಸಂಬಂಧಪಟ್ಟಂತ ಕ್ವಶನ್ಸ್ ಗಳಿವಲ್ಲ. ಆ ಇಲ್ಲಿ ನೋಡು ಯಾವ ತರ ಕೊಟ್ಟಿದ್ದಾರೆ ನೋಡಿ. ಎ ಯು ಡಿ ಯ ಸಹೋದರಿ ಅಂತೆ, ಸಿ ಯು ಬಿ ಯ ತಾಯಿ, ಡಿ ಯು ಸಿ ಯ ತಂದೆ, ಇ ಯು ಡಿ ಯ ತಾಯಿ. ಹಾಗಾದ್ರೆ ಬಿ ಯು ಹೀಗೆ ಏನಾಗ್ಬೇಕು? ಸೊ ಅವಾಗ ಏನ್ ಮಾಡ್ಬೇಕಂದ್ರೆ, ನಾವ್ ಇಲ್ಲಿ ಒಂದು ಟೆಕ್ನಿಕ್ಸ್ ನ ಯೂಸ್ ಮಾಡಿದೆ ನಾನು ಎಕ್ಸಾಮ್ ಅಲ್ಲಿ, ಸಿ ಟಿ ಎಕ್ಸಾಮ್ ಅಲ್ಲಿ. ಹೆಂಗಂದ್ರೆ ಎ ಅನ್ನುವಂಥದ್ದು, ಎ ಅನ್ನೋದನ್ನ ಯಾರ್ಯಾರು ನಮ್ಮ ಸಹೋದರ ಅಂತ ಇರುತ್ತಲ್ಲ ಅವ್ರಿಗೆ ಒಬ್ರಿಗೆ ಹೆಸರು ಕೊಟ್ಬಿಡ್ಬೋದು. ಅಂದ್ರೆ ನಮ್ಮ ಸಿಸ್ಟರ್ ಯಾರು ಇರ್ತಾರಲ್ಲ ಅವರಿಗೆ ಎ ಅಂತ ಹೆಸರು ಕೊಡೋದು, ಆಮೇಲೆ ನಮ್ಮಮ್ಮಂಗೆ ಬಿ ಅಂತ ಹೆಸರು ಕೊಡೋದು. ಈ ತರ ಎಲ್ಲ ಮಾಡ್ಕೊಂಡ್ರೆ ನಾವು 100% ನಾವು ಉತ್ತರವನ್ನ ಕರೆಕ್ಟ್ ಆಗಿ ಹಾಕ್ಬೋದು. ಸೊ ನನಗೆ ಗೊತ್ತಿಲ್ಲ, ಮೊಮ್ಮಗನ ಮಗಳು ಅಂತ ಹಾಕಿದೀನಿ, ನೋಡೋಣ ಉತ್ತರ ಏನಾಗುತ್ತೆ ಅಂತೇಳಿ. ಕೊನೆಗೆ ಈ ತರ ಇದ್ದಾಗಲೂ ಅಷ್ಟೇ ಸ್ವಲ್ಪ ಯೋಚನೆ ಮಾಡಿ. ನಾನು ಇದು ಪ್ರಾಕ್ಟೀಸ್ ಆಗಿರೋದ್ರಿಂದ ಸುಮ್ನೆ ಅಂದಾಜ್ ಹಾಕೊಂಡ್ ಹೋಗ್ತಿದೀನಿ, ಆಮೇಲೆ ಯಾವ್ದಂತೇಳಿ ಮತ್ತೊಂದ್ಸರಿ ನೋಡ್ತೀನಿ. ಈ ತರ ಕ್ವಶನ್ಸ್ ಎಲ್ಲ ಬಂದ್ಬಿಟ್ಟಂದ್ರು ಫುಲ್ಲು ನಂಗೆ ತಲೆನೋವೇ ಬಂದ್ಬಿಡ್ತತಿ. ಈ ತರ ಕ್ವಶನ್ಸ್ ಎಲ್ಲ ಕೊಡಬಾರ್ದಪ್ಪ ದೇವ್ರೆ ಅಂತ ಹೇಳ್ತೀನಿ. ಇದು ತೀರ್ಮಾನ, ಹೇಳಿಕೆ ಮತ್ತು ತೀರ್ಮಾನ ಇರುತ್ತಲ್ಲ, ಎರಡು ಹೇಳಿಕೆಗಳನ್ನ ಮತ್ತು ಎರಡು ತೀರ್ಮಾನಗಳನ್ನ ಕೊಡಲಾಗಿದೆ. ಕೊಟ್ಟ ಎರಡು ಹೇಳಿಕೆಗಳು ಸತ್ಯ ಎಂದು ಪರಿಗಣಿಸಿ ಕೊಟ್ಟಂತಹ ಯಾವ ತೀರ್ಮಾನವನ್ನ ಖಚಿತವಾಗಿ ಕೈಗೊಳ್ಳಬಹುದು ಎಂಬುದನ್ನ ನೀವು ನಿರ್ಧರಿಸಬೇಕು. ನಿಮ್ಮ ಉತ್ತರವನ್ನ ಈ ಕೆಳಗಿನವುಗಳಲ್ಲಿ ಯಾವುದೆಂದು ಸೂಚಿಸಿ ಅಂತಿದೆ. ಇಲ್ಲಿ ಸಿಗರೇಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕರ. ಎಲ್ಲ ಯುವಕರು ಸಿಗರೇಟ್ ಸೇದುತ್ತಾರೆ. ತೀರ್ಮಾನಗಳು: ಒಂದು, ಎಲ್ಲಾ ಯುವಕರು ಅನಾರೋಗ್ಯಸ್ಥರು, ಎಲ್ಲಾ ಮುದುಕರು ಆರೋಗ್ಯಸ್ಥರು. ಅಂದ್ರೆ ಇಲ್ಲಿ ಹೆಂಗೆ ತೀರ್ಮಾನ ನೋಡಿ, ಹೇಳಿಕೆ ಏನಾಗಿದೆ, ಸಿಗರೇಟ್ ಅನ್ನ ಸೇದುವುದು ಹಾನಿಕರ ಅಂದ್ರೆ ಆರೋಗ್ಯಕ್ಕೆ ತುಂಬಾ ಕೆಟ್ಟದಾಗುತ್ತೆ. ಆದ್ರೆ ಎಲ್ಲಾ ಯುವಕರು ಸಿಗರೇಟ್ ಸೇದ್ತಾರೆ, ಆದ್ರೆ ಎಲ್ಲಾ ಯುವಕರು ಅನಾರೋಗ್ಯಸ್ತ್ರ ಅಥವಾ ಎಲ್ಲಾ ಮುದುಕರು ಆರೋಗ್ಯಸ್ತ್ರ ಅಂದ್ರೆ ತುಂಬಾ ಕಷ್ಟ ಆಗುತ್ತಲ್ವಾ. ಹಂಗಂದ್ರೆ ಇಲ್ಲಿ ನೋಡಿ, ಎಲ್ಲಾ ಯುವಕರು ಅನಾರೋಗ್ಯಸ್ಥರು ಅಲ್ಲ, ಎರಡು ತೀರ್ಮಾನಗಳು ಸರಿಯಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕ್ತೀನಿ. ಯಾಕಂದ್ರೆ ಎಲ್ಲ ಮುದುಕರು ಆರೋಗ್ಯಸ್ಥರು ಅಲ್ಲ ಅಲ್ವಾ. ನೋಡೋಣ, ಗೊತ್ತಿಲ್ಲ, ಜಾಸ್ತಿ ಯೋಚನೆ ಮಾಡಕ್ ಹೋಗ್ಲಿಲ್ಲ, ಏನ್ ಅನ್ಕೋಬೇಡಿ. ಸೊ ಇಲ್ಲಿ ಒಂದ್ ಕ್ವಶನ್ ಇದೇ ತರ ಹೇಳಿಕೆ ಸದಾ ಇದೆ. ಎರಡು ಹೇಳಿಕೆಗಳನ್ನ ಮತ್ತು ಎರಡು ತೀರ್ಮಾನಗಳನ್ನ ಕೊಡಲಾಗಿದೆ. ಕೊಟ್ಟ ಎರಡು ಹೇಳಿಕೆಗಳು ಸತ್ಯ ಎಂದು ಪರಿಗಣಿಸಿ ಕೊಟ್ಟಂತಹ ಯಾವ ತೀರ್ಮಾನವನ್ನ ಖಚಿತವಾಗಿ ಕೈಗೊಳ್ಳಬಹುದು ಎಂಬುದನ್ನು ನೀವು ನಿರ್ಧರಿಸಬೇಕು. ನಿಮ್ಮ ಉತ್ತರವನ್ನ ಈ ಕೆಳಗಿನವುಗಳಲ್ಲಿ ಯಾವುದೆಂದು ಸೂಚಿಸಿ ಅಂತಿದೆ. ಹೇಳಿಕೆ ಏನಿದೆ ಅಂದ್ರೆ, ಕೆಲವು ಶಿಕ್ಷಕರು ಮಹಿಳೆಯರು, ಯಾವುದೇ ಶಿಕ್ಷಕರು ಗೈರು ಹಾಜರಾಗಿಲ್ಲ. ತೀರ್ಮಾನಗಳು: ಒಂದನೇದು, ಪುರುಷ ಶಿಕ್ಷಕರು ಯಾರೂ ಇಲ್ಲ, ಎಲ್ಲ ಮಹಿಳಾ ಶಿಕ್ಷಕರು ಹಾಜರಿದ್ದಾರೆ. ನೋಡಿ, ಯಾವುದೇ ಶಿಕ್ಷಕರು ಇಲ್ಲಿ ನೋಡಿ, ಕೆಲವು ಶಿಕ್ಷಕರು ಮಹಿಳೆಯರಿದ್ದಾರೆ ಆದ್ರೆ ಯಾವುದೇ ಶಿಕ್ಷಕರು ಗೈರು ಹಾಜರಾಗಿಲ್ಲ ಅಂದ್ರೆ ಇಲ್ಲಿ ಆ ತಲೆನೋವು ಬಂದ್ಬಿಡುತ್ತೆ ಹಿಂಗಾದ್ರೆ ಕ್ವಶನ್ಸ್. ಇವ್ರು ಹೆಂಗಂದ್ರೆ ಬ್ರೈನ್ಗೆ ತಲೆ ಹಾಕ್ತಾರೆ, HSTR ಇದೆಲ್ಲ. CET ಹೆಂಗಂದ್ರೆ ಫುಲ್ ನಮ್ ಮೆದುಳಿಗೆ ಹೋಗಿ ಕೈ ಹಾಕಿ ಉತ್ತರ ತಗೊಂಡ್ಬರ್ತಾರೆ, ಆ ತರ ಮಾಡ್ತಾರೆ CET ನಲ್ಲೆಲ್ಲ. ಅದಕ್ಕೆ ತುಂಬಾ ಜನ ಅಪಾಯಿಂಟ್ ಆಗಲ್ಲ ನಾವೆಲ್ಲ. ಬಟ್ ಈ ಸರಿ ನೀವೆಲ್ಲರೂ ಅಪಾಯಿಂಟ್ ಆಗ್ಬೇಕಷ್ಟೆ, ಎಲ್ಲ ಗೊತ್ತಿಲ್ಲ. ನೋಡೋಣ, ಯಾವ್ದೋ ಒಂದು ಹಾಕಿ ಬಿಟ್ಟಿರಿ ಅನ್ಸರ್. ಉಳಿದವುಗಳಿಗಿಂತ ಭಿನ್ನವಾಗಿದೆ, ಭಿನ್ನ ಒಂದ್ ಹಾಕ್ತೀನಿ ಬಿಡ್ತೀನಿ, ನೋಡ್ತೀನಿ ಆಮೇಲೆ. ಪೂರ್ಣಾಂಕಗಳು ಯಾವ್ಯಾವು? 4. ಇಲ್ಲಿ ಗೊತ್ತಿಲ್ಲ ಪೂರ್ಣಾಂಕ, ಗೊತ್ತಿಲ್ಲ, ಇಷ್ಟೇ ಹಾಕಿ ಕೈ ಬಿಡ್ತೀನಿ. ನನಗೆ ಮ್ಯಾಥ್ಸ್ ಅಂದ್ಬಿಟ್ರೆ ಇಷ್ಟನೇ ಆಗಲ್ಲ. ಇಲ್ಲಿ ಏನಿದೆ ನೋಡಿ, ಕೆಳಗಿನ ಘನಗಳನ್ನ ಗಮನಿಸಿ ಅದರ ಆಧಾರದ ಮೇಲೆ ಸಂಖ್ಯೆ 1ಕ್ಕೆ ಅಭಿಮುಖವಾದ ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿ.
ಒಂದಕ್ಕೆ ಅಭಿಮುಖವಾಗಿರುವಂತ ಸಂಖ್ಯೆ 4 ಅಂತ ಅನ್ಕೋತೀನಿ, ನೋಡೋಣ. ಅಭಿಮುಖ ಅಂದ್ರೆ ಅಪೋಸಿಟ್. 1 2 3 4 5 6. 1 2 3 4 5 6. ಗೊತ್ತಾಗ್ತಿಲ್ಲ, ನೋಡೋಣ. 4 ಅಂತ ಹಾಕ್ತೀನಿ. 4 3 2 1 ಗೊತ್ತಾಗ್ತಿಲ್ಲ, ನೋಡೋಣ. ಇನ್ನು 56 ಕ್ವಶನ್ಸ್ ಬಂದಿದ್ದೀನಿ ಈಗ. ಇನ್ನು ಹಾಫ್ ಅನ್ ಅವರ್ ಅಷ್ಟೇ ಮುಗಿಸಿದೀನಿ. ಈ ತರ ಮುಗಿಸಿದ್ರೆ ಹಾಫ್ ಅನ್ ಅವರ್ ಏನು, ಒಂದು 15 ನಿಮಿಷದಲ್ಲಿ ತಪ್ಪ ಉತ್ತರ ಬರ್ದ್ ಬಿಡ್ತೀವಿ ಅಷ್ಟೇ ಅಲ್ವಾ. ಸೊ ನೋಡೋಣ. ಈ ಕೆಳಗಿನ ಆಕೃತಿಯಲ್ಲಿ ಎಷ್ಟು ತೀರ್ಮಾನಗಳಿವೆ ಅಂತಿದೆ. ತ್ರಿಕೋನಗಳು, ಸಾರಿ. ಅದು ಓದ್ತಾ ಓದ್ತಾ ತೀರ್ಮಾನ ಅಂತ ಅವಾಗ್ಲೇ ಓದಿದ್ನಲ್ಲ, ಹಂಗಾಗಿ ಅದೇ ಇರ್ಬೋದೇನು ಅನ್ಕೊಂಡೆ. ತ್ರಿಕೋನಗಳಿವೆ ಅಂತಿದೆ. ತ್ರಿಕೋನ ಎಷ್ಟಿದಾವೆ ಅಂತ: 1 2 3 4 5 6 7 8 9 10. ಆಮೇಲೆ 10 ಅಂದ್ರೆ ಹಿಂಗಿಂದ ನೋಡ್ದಾಗೆ ತ್ರಿಕೋನಗಳು 2 4 6 8 10 12 ಅಂತ ಹಾಕ್ತೀನಿ, ನೋಡೋಣ. ನಂಗೆ ಗೊತ್ತಾಗ್ತಿಲ್ಲ ಸರಿಯಾಗಿ. 0 1 2 3 ಅದಾದ್ಮೇಲೆ 4. ಇದು ಎಷ್ಟು ಈಸಿ ಕೊಟ್ಬಿಟ್ರೆ ಯಾರು ಬೇಕಾದ್ರೂ ಹಾಕ್ತೀವಿ ಅಲ್ವಾ, ಆರಾಮ್ಸೆ. ಇದು ಪಶ್ಚಿಮ ಉತ್ತರ ಏನೇ ಆಗ್ಲಿ ನಾನ್ ದಕ್ಷಿಣ ಹಾಕ್ಬಿಡ್ತೀನಿ ಅಷ್ಟೆ, ಇಲ್ಲ ಉತ್ತರ ಹಾಕ್ಬಿಡ್ತೀನಿ. ನೋಡೋಣ, ಇವೆಲ್ಲ ಬರ್ಕೋಬೇಕು. ಅ ಆನ ಮಗಳಾಗಿದ್ದಾಳೆ, ಆದರೆ ಆ ಆನ ತಾಯಿ ಎಲ್ಲ. ಹಾಗಾದ್ರೆ ಹಾಗೆ ಆ ಯಾರು? ಹಾಗೆ ಆ ಯಾರು ಅಂದ್ರೆ ಗೊತ್ತಿಲ್ಲ. ಆ ಆನ ಮಗಳಾಗಿದ್ದಾಳೆ, ಅಮ್ಮ. ಅಮ್ಮನ ಮಗಳು ಆಂಟಿ. ಸರಿ, ಆ ಆನ ಮಗಳಾಗಿದ್ದಾಳೆ ಅಂದ್ರೆ ಆನ ಮಗಳು ಯಾರು? ಆಂಟಿ, ಓಕೆನಾ. ಆದರೆ ಆ ಆನ ತಾಯಿ ಎಲ್ಲ. ಹಾಗಾದ್ರೆ ಆ ಆಗೆ ಯಾರು? ಈ, ಇದು ನೋಡೋಣ, ಯೋಚನೆ ಮಾಡೋಣ. ಇದನ್ನು ಯೋಚನೆ ಮಾಡಿ ಹಾಕೋಣ ಉತ್ತರನ. ಹ್ಮ್ ಆ ಮತ್ತೆ ಆನ ಮಗಳು ತಾಯಿ, ಓಕೆನಾ. ನೋಡೋಣ, ತಾಯಿ. ಇಲ್ಲಿ 2 4 16. 36 ಇರ್ಬೋದಂತ ಅನ್ಸುತ್ತೆ ಉತ್ತರ. ನೋಡೋಣ, 36 ಹಾಕೋಣ. ಗೀತಾ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ. ಅವಳು 90 ಡಿಗ್ರಿ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆದು ಅವಳು 45 ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾಳೆ. ಆಕೆ ಯಾವ ದಿಕ್ಕಿಗೆ ಈಗ ತಿರುಗಿದ್ದಾಳೆ? ಪಶ್ಚಿಮ. ನೋಡೋಣ. ನಾನು 4 ಮಕ್ಕಳ ಕುಟುಂಬದಲ್ಲಿ ದೊಡ್ಡವನಾಗಿದ್ದೇನೆ. ನನ್ನ ತಂದೆಯ ಸಹೋದರನಿಗೆ ಒಬ್ಬ ಮಗನಿದ್ದಾನೆ. ನನಗೂ ಆ ಮಗನಿಗಿರುವ ಸಂಬಂಧವೇನು? ನಾನು 4 ಮಕ್ಕಳ ಕುಟುಂಬದಲ್ಲಿ ದೊಡ್ಡವನಾಗಿದ್ದೇನೆ ಅಂದ್ರೆ ದೊಡ್ಡ ಹಿರಿಯವನಾಗಿರ್ತಾನ ಅವನು. ನನ್ನ ತಂದೆಯ ಸಹೋದರನಿಗೆ ಅಂದ್ರೆ ಅವರ ಅಪ್ಪನ ಸಹೋದರನಿಗೆ ಒಬ್ಬ ಮಗನಿದ್ದಾನೆ. ನನ್ಗೂ ಆ ಮಗನಿಗಿರುವ ಸಂಬಂಧ ಅಂದ್ರೆ ನನ್ನ ತಂದೆಯ ಸಹೋದರನಿಗೆ ಒಬ್ಬ ಮಗ ಅಂದ್ರೆ ನನಗೆ ಅಣ್ಣ ತಮ್ಮ, ಅಣ್ಣನ್ ಮಗ, ಚಿಕ್ಕಪ್ಪ. ಸರಿ ತಡ್ರಿ. ನಾನು 4 ಮಕ್ಕಳ ಕುಟುಂಬದಲ್ಲಿ ದೊಡ್ಡವನಾಗಿದ್ದೀನಿ. ನಾನು 4 ಮಕ್ಕಳ ಕುಟುಂಬದಲ್ಲಿ ದೊಡ್ಡವನು ಅಂದ್ರೆ ಹಿರಿಯವನು. ನನ್ನ ತಂದೆಯ ಸಹೋದರನಿಗೆ, ನನ್ನ ಅಪ್ಪನ ಸಹೋದರನಿಗೆ ಒಬ್ಬ ಮಗನಿದ್ದಾನೆ. ಅವನಿಗೂ ನನ್ಗೂ ಸಹೋದರ, ಮೇ ಬಿ ಸಹೋದರನೇ ಉತ್ತರ. ನಿರ್ಣಯ ಇದೇನೋ ಒಂದು ಹಾಕೊಂಡು ಹಿಡಿತೀನಿ, ನನಗೆ ಓದೋ ಪೇಶನ್ಸ್ ಇಲ್ಲ. ನೋಡಿ, ಇದು ಕೂಡ ಅಷ್ಟೇ ನಿರ್ಣಯದ್ದು. ಓದಿ ಒಂದ್ಸರಿ ಕರೆಕ್ಟ್ ಆಗಿ ಉತ್ತರವನ್ನ ಕಮೆಂಟ್ ಮಾಡಿ ನನ್ಗೆ. ಟೈಮ್ ಓಡ್ತಾ ಇದೆ, ಟೈಮ್ ಓಡೋದ್ರಾಗೆ ಮುಗಿಸ್ಬೇಕು. ಇಲ್ಲಿ ಕೂಡ ಇದು ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ತೀನಿ ನಾನು. ಸಾಮಾನ್ಯವಾಗಿ ತಂದೆ ತಾಯಿಗಳಿಗಿಂತ ಅವರ ಸಂತತಿಗೆ ವರ್ಗಾವಣೆಗೊಳ್ಳುವ ವಂಶವಾಹಿನಿಗಳು.
ಹ್ಮ್ ಕೇವಲ ವರ್ಗಾವಣೆಗೊಂಡಂತವು, ಅವರಿಂದ ಉತ್ಪತ್ತಿಯಾದವುಗಳು, ಅವರಿಂದ ಮಾರ್ಪಾಡಾದವುಗಳು, ಅವರಿಂದ ಚಲನಶೀಲವಾದ ಉತ್ಪತ್ತಿಯಾದವುಗಳು ಏನೋ ನೋಡೋಣ. ಚಲನಶೀಲವಾದ ನೋಡೋಣ, ಹಾಕೋಣ. ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವಿಕೆ ಈ ಕೆಳಗಿನ ಯಾವುದಕ್ಕೆ ಸಹಾಯವಾಗುತ್ತದೆ? ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವಿಕೆ ಏನಾಗುತ್ತೆ? ಮುಂದಾಳತ್ವಕ್ಕ, ಉದ್ವೇಗಕ್ಕ, ತಂಡದ ಜಯಕ್ಕೆ. ಓಕೆನಾ? ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ. ಈ ಹೇಳಿಕೆಯನ್ನ ವಿವರಿಸುವ ನಿಯಮ. ಒಂದೇ ಎಂಬ ಭಾವನೆಯ ನಿಯಮ. ಯಶಸ್ಸಿಗೆ ಯಶಸ್ಸು. ಪರಿಣಾಮಕತ್ವ, ಅಭ್ಯಾಸ, ಸಿದ್ಧತೆ ಇರ್ಬೋದು ನೋಡೋಣ. ಬುದ್ಧಿಶಕ್ತಿಯ ಬೆಳವಣಿಗೆಯ ಪ್ರಮಾಣವು ಅತ್ಯಂತ ವೇಗವಾಗಿ ಹಂತ. ಬುದ್ಧಿಶಕ್ತಿ ಈ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ತುಂಬಾ ಚುರುಕಾಗಿರ್ತಾರೆ ಅಂತ ಅನ್ಸುತ್ತೆ. ಸೊ ನೋಡೋಣ. ಪ್ರೌಢಾವಸ್ಥೆನಲ್ಲಿ ಕೂಡ ತುಂಬಾ ಚೆನ್ನಾಗಿರ್ತಾರೆ. ನೋಡೋಣ ಬಾಲ್ಯಾವಸ್ಥೆ ಅಂತ ತತ್ತೀನಿ. ಪಾವ್ಲೋವ್ನ ಅಂದ್ರೆ ಇದೆಲ್ಲ ಕೂಡ ಸೈಕಾಲಜಿ ನೋಡಿ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ 17 ಸೈಕಾಲಜಿ ಕ್ವಶನ್ಸ್. ಪಾವ್ಲೋವ್ನ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರುವ ಪ್ರತಿಕ್ರಿಯೆ. ಇಲ್ಲಿ ಪಾವ್ಲೋವ್ನ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರುವ ಪ್ರತಿಕ್ರಿಯೆ ಏನಾಗಿರುತ್ತಂದ್ರೆ ಅನುಬಂಧಿತ ಪಾವ್ಲೋವ ಅನುಬಂಧಿತ ಕಲಿಕೆ ಅಂತ ನೋಡೋಣ. ಮಗುವಿನ ಲಿಂಗ ನಿರ್ಧಾರವಾಗುವುದು ತಂದೆಯ ವರ್ಣತಂತುಗಳಿಂದ ಅಂತ ಹೇಳ್ಬಿಟ್ಟು ಕೇಳಿದೀನಿ. ನೋಡೋಣ. ಮಗುವಿನ ದೈಹಿಕ ಬೆಳವಣಿಗೆಯ ಪ್ರಮಾಣವು ಅವಲಂಬಿತವಾಗಿರುವ ಅಂಶವೆಂದರೆ. ಮಗುವಿನ ದೈಹಿಕ ಬೆಳವಣಿಗೆ ಪ್ರಮಾಣವು ಅವಲಂಬಿತವಾಗಿರುವ ಅಂಶವು ಸಂಪೂರ್ಣವಾಗಿ ಅವನ ಅನುವಂಶೀಯವಾದ ಸಂರಚನೆಯಿಂದ, ಪರಿಸರ ಪ್ರಭಾವಗಳಿಂದ ಮಾರ್ಪಾಡಾದ ಅನುವಂಶೀಯ ಸಂರಚನೆ. ಅನುವಂಶೀಯತೆ ಮತ್ತು ಪರಿಸರಗಳೆರಡರ ಸಮ ಪ್ರಮಾಣ. ಪ್ರತಿ ವ್ಯಕ್ತಿಯ ಸಂದರ್ಭದಲ್ಲೂ ಅನುವಂಶೀಯತೆ ಮತ್ತು ಪರಿಸರಗಳೆರಡರ ಅಸ್ತವ್ಯಸ್ತ ಪ್ರಮಾಣ ಅಂತಿದೆ. ಸೊ ಇದು ಪರಿಸರ ಬೆಳವಣಿಗೆ ಆಗೋದು ಪರಿಸರ ಪ್ರಭಾವಗಳಿಂದ ಅನುವಂಶೀಯತೆ ಅನ್ಸುತ್ತೆ. ಮಗುವಿನ ದೈಹಿಕ ಬೆಳವಣಿಗೆ ನೋಡಿ, ಮಕ್ಕಳು ಹೆಂಗಿರ್ತಾರ ತಂದೆ ತಾಯಿ ಇದ್ದಂಗಿರ್ತಾರ ಅಂತ ಹೇಳ್ತಾರಲ್ವಾ, ಅವ್ರ ರಿಲೇಷನ್ ಅನುವಂಶೀಯತೆ ಇರ್ಬೋದಂತ ಅನ್ಸುತ್ತೆ. ನೋಡೋಣ. ಪರಿಸರದಿಂದ ಬೆಳವಣಿಗೆ. ಮಗುವಿನ ಸಂಪೂರ್ಣ ಭಾವನಾತ್ಮಕ ಬೆಳವಣಿಗೆಗೆ ಸಹಾಯ ಮಾಡುವ ಉತ್ತಮ ಉಪಕ್ರಮ. ನೈತಿಕತೆಯನ್ನ ಬಲಪಡಿಸುವ ಕಾರ್ಯಕ್ರಮಗಳಲ್ಲಿ ಅವನನ್ನ ತೊಡಗಿಸುವುದು. ಭಾವನಾತ್ಮಕ ಉದ್ವೇಗಗಳಿಂದ ವಿಮುಕ್ತಿಗೊಳಿಸುವ ಸನ್ನಿವೇಶಗಳಲ್ಲಿ ಅವನನ್ನ ಇಡುವುದು. ಭಾವೋದ್ವೇಗ ಸಂದರ್ಭಗಳಿಂದ ಅವನನ್ನ ಸಂರಕ್ಷಿಸುವುದು. ಅವನ ಸಂರಕ್ಷಣೆ ಮತ್ತು ಸಾಮರ್ಥ್ಯಗಳನ್ನ ಹೆಚ್ಚಿಸುವುದು. ಸೊ ಇದು ಎರಡನೇದು ಉತ್ತರ ಇರ್ಬೋದು ಅನ್ಸುತ್ತೆ. ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು. ರೂಢಿಯ ಉದ್ದೇಶ ತತ್ಕ್ಷಣ ಯಶಸ್ಸು ಮತ್ತು ವಿಸ್ಮೃತಿ. ರೂಢಿಯ ಉದ್ದೇಶ ಅಂದ್ರೆ ರೂಢಿ ಮಾಡ್ಕೊಂಡಂಗೆಲ್ಲ ದೀರ್ಘಕಾಲದ ಇರುತ್ತೆ, ಯಶಸ್ಸಿರುತ್ತೆ. ನಿಧಾನಗತಿಯ ವಿಸ್ಮೃತಿ ಇರುತ್ತೆ ಅಂತ ಅನ್ಸುತ್ತೆ. ನೋಡೋಣ. ಇನ್ನು ತುಂಬಾ ಕ್ವಶನ್ಸ್ ಇದಾವೆ. ಇನ್ನು 24 ಕ್ವಶನ್ಸ್ ಇದಾವೆ. ನೋಡೋಣ. ಕಲಿಕೆಯ ವಕ್ರರೇಖೆಯಲ್ಲಿ ಸಮತಲ ಹಂತ ಸೂಚಿಸುವುದು. ಅಂದ್ರೆ ವಕ್ರರೇಖೆ, ಕಲಿಕೆಯಲ್ಲಿ ವಕ್ರರೇಖೆಯನ್ನ ಸೂಚಿಸುವ ಸಮತಲ ಹಂತ ಸೂಚಿಸುವುದು ಯಾವ್ದಂದ್ರೆ, ಸಮತಲ ಅಂದ್ರೆ ಸರಿಯಾದ ಶೀಘ್ರ ನಿಧಾನ ಕಲಿಕೆ ಅನ್ಸುತ್ತೆ. ನೋಡೋಣ. ಥಾರ್ನ್ಡೈಕ್ನ ಪ್ರಯೋಗದಲ್ಲಿ ಪ್ರಯತ್ನಗಳು ಹೆಚ್ಚಿದಂತೆ ದೋಷಗಳು ಕಡಿಮೆಯಾಗುತ್ತೆ 100%. ದಣಿವು ಏನನ್ನ ಸೂಚಿಸುತ್ತದೆ ಅಂದ್ರೆ ದೈಹಿಕ ಶಕ್ತಿಯ ಕ್ಷೀಣತೆಯನ್ನ, ಮಾನಸಿಕ ಆಯಾಸವನ್ನ, ಆಸಕ್ತಿ. ದಣಿವು ಏನನ್ನ ಸೂಚಿಸುತ್ತಂದ್ರೆ ದೈಹಿಕ ಶಕ್ತಿಯ ಕ್ಷೀಣತೆಯನ್ನು. ನೋಡೋಣ. ನಾವು ಚಳಿಗಾಲದಲ್ಲಿ ಈಜುವುದನ್ನ ಮತ್ತು ಬೇಸಿಗೆಯಲ್ಲಿ ಸ್ಕೇಟಿಂಗ್ ಕಲಿಯುತ್ತೇವೆ. ಈ ಹೇಳಿಕೆಯ ಅರ್ಥ ಕಲಿಕೆಯು ಆ ವೇಳೆಯಲ್ಲಿ ಉಂಟಾಗುತ್ತದೆ ಅಥವಾ SR ಬಂಧನ ಜೋಡಿಯಾಗುವ ಸಮಯ ತೆಗೆದುಕೊಳ್ಳುತ್ತದೆ. ಇದಾಗ್ತಾನೆ. ಫಸ್ಟ್ ಒನ್ ಹಾಕ್ತೀನಿ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಫಸ್ಟ್ ಒನ್. ಬಾಹ್ಯವಾಗಿ ಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರನು ಆಡುವುದು. ಬಾಹ್ಯವಾಗಿ ಅಂದ್ರೆ ಅವನಿಗೆ ಬಾಹ್ಯವಾಗಿ ಸಿಕ್ಕಂತಹ ಅಭಿಪ್ರೇರಣೆಯಿಂದ
ಒಬ್ಬ ಆಟಗಾರ ಆಡ್ತಾ ಇದ್ದಾನಂದ್ರೆ ಅವನಿಗೆ ಪ್ರತಿಭೆಯ ಬೆಳವಣಿಗೆ, ಗಳಿಕೆಗಾಗಿ, ವೈಯಕ್ತಿಕ ತೃಪ್ತಿಗಾಗಿ. ನೋಡೋಣ. ಮೇ ಬಿ ವೈಯಕ್ತಿಕ ತೃಪ್ತಿಗಾಗಿ ಎಲ್ಲ ಅನ್ಸುತ್ತೆ, ಇದು ಮಾತ್ರ. ನೋಡೋಣ, ಪ್ರತಿಭೆಯ ಬೆಳವಣಿಗೆಗಾಗಿ ಅಂತ ಹಾಕ್ಬಿಡೋಣ ನಾನು. ಇನ್ನು 20 ಕ್ವಶನ್ಸ್ ಇದಾವೆ. 19. ಅಂತಿಮ ಪರೀಕ್ಷೆಯ ಅಂಕಗಳು ಯಾವುದನ್ನು ಸೂಚಿಸುತ್ತದೆ? ಬುದ್ಧಿವಂತಿಕೆ, ಸ್ಮರಣಾ ಸಾಮರ್ಥ್ಯನ ಬುದ್ಧಿವಂತಿಕೆ ಅಂತ, ಬುದ್ಧಿವಂತಿಕೆ ಅನ್ನೋಕ್ಕಿಂತ ಸ್ಮರಣಾ ಸಾಮರ್ಥ್ಯ, ಸಾಧನೆ ಅಂತ ಹಾಕ್ಬಿಡ್ತೀನಿ ಅಷ್ಟೆ. 2 ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ಫಲಿತಾಂಶವನ್ನ ಕೊಡುವ ಒಂದು ಪರೀಕ್ಷೆಯ ಲಕ್ಷಣ. 2 ಬೇರೆ ಬೇರೆ ಸಂದರ್ಭ ಇರುತ್ತೆ, ಒಂದೇ ಫಲಿತಾಂಶವನ್ನ ಕೊಡುವಂತಹ ಪರೀಕ್ಷೆಯ ಲಕ್ಷಣ ವಿಶ್ವಸನೀಯತೆ ಇರ್ಬೋದು ಅನ್ಸುತ್ತೆ ನೋಡಿ. ಹತಾರೆಗೆ ಕಾರಣ, ಉತ್ತೇಜಕಗಳು ಇರ್ಬೋದು ಅನ್ಸುತ್ತೆ. ನೋಡೋಣ. ಯಾವ ಪರೀಕ್ಷೆಯ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯ ಒಂದು ವೃತ್ತಿಯಲ್ಲಿನ ಯಶಸ್ಸಿನ ಸಂಭಾವ್ಯತೆಯನ್ನ ನಿರ್ಧರಿಸಬಹುದು? ಬುದ್ಧಿಶಕ್ತಿ ಅಂತ ಹಾಕ್ತೀನಿ. ಉತ್ತರ ಗೊತ್ತಿಲ್ಲ ನಿಜವಾಗ್ಲೂ ನನಗೆ. ನೋಡೋಣ ಏನಿರ್ಬೋದೇನೋ. ಈ ಕೆಳಗಿನ ಯಾವುದು ಬಾಲ್ಯಾವಸ್ಥೆಯ ಒಂದು ಆಟದ ಗುಂಪಿಗಿಂತಲೂ ಕಿಶೋರರ ಸಮೂಹಕ್ಕೆ ಹೆಚ್ಚು ಸಂಬಂಧಪಟ್ಟಿದೆ ಅಂತಿದೆ. 2ನೇದು ಉತ್ತರ ಹಾಕ್ತೀನಿ ನಾನು. ಅತಿ ಆಕ್ರಮಣ ಪ್ರವೃತ್ತಿ ಮಗುವಿನ ಒಂದು ಲಕ್ಷಣ. ಭಾಗವಹಿಸುವಲ್ಲಿ ಉಪೇಕ್ಷೆ, ಉಗುರುಗಳನ್ನ ಕಡಿಯುವುದು, ಅಧಿಕಾರವನ್ನ ಪ್ರತಿರೋಧಿಸುವುದು. ಮಾನಸಿಕ ವಯಸ್ಸು 16 ವರ್ಷಗಳಿದ್ದು ಬೌದ್ಧಿಕ ವಯಸ್ಸು 14 ವರ್ಷವಾಗಿರುವ ವಿದ್ಯಾರ್ಥಿಯ ಬುದ್ಧಿಶಕ್ತಿಯ ಗುಣಾಂಕವು ಅಂತಿದೆ. ಗೊತ್ತಿಲ್ಲ ನನಗೆ ಉತ್ತರ ಇದೆ ನಿಜವಾಗ್ಲು. 114 ಕೈ ಬಿಡ್ತೀನಿ ನಾನು, ಬಟ್ ಅಷ್ಟಿರುತ್ತಿಲ್ಲ, ಗೊತ್ತಿಲ್ಲ. ಇದು ಅಷ್ಟೇ, ಇದು ಯಾವ್ದೋ ಒಂದು ಆನ್ಸರ್ ಕೈ ಬಿಡ್ತೀನಿ. ಉತ್ತರ ಓದ್ಕೊಳ್ಳಿ ನೀವು, ಕ್ವಶನ್ ಓದ್ಕೊಂಡು. ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಕೆಳಗಿನ ಯಾವುದು ಒಂದು ಸಮೂಹದಲ್ಲಿ ಮಹತ್ವದ ಕಲಿಕೆಯನ್ನ ಉಂಟು ಮಾಡುವುದಿಲ್ಲ? ಸಮೂಹದಲ್ಲಿ ಒಂದು ಮಹತ್ವದ ಕಲಿಕೆಯನ್ನ ಉಂಟು ಮಾಡೋದಿಲ್ಲ ಅಂತ. ಸಹಪಾಠಿಗಳಿಗಿಂತ ಕೆಲವೇ ವರ್ಷಗಳ ಹೆಚ್ಚಿನ ವಯಸ್ಸಿನ ವ್ಯಕ್ತಿಯಿಂದ ವ್ಯಾಸಂಗ ಮಾಡಿಸುವುದು. ಧೈರ್ಯವನ್ನ ತಲುಪಲು ಸ್ವತಃ ತಾವೇ ಪುರಸ್ಕರಿಸಿಕೊಳ್ಳುವುದು. ಗೊತ್ತಿಲ್ಲ ಇದು, ನೋಡೋಣ. ಯಾವ್ದೋ ಒಂದು ಆಗ್ತಿಲ್ಲ ಹತ್ರ. ಇನ್ನೊಂದು 10 ಕ್ವಶನ್ಸ್ ಇದಾವೆ ಅಷ್ಟೇ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಂದ ಉತ್ತಮವಾಗಿ ಸ್ವೀಕೃತರಾಗುತ್ತಾರೆ. ವೈಯಕ್ತಿಕ ಭಿನ್ನತೆಗಳನ್ನ ಉಂಟು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರ ವಹಿಸುತ್ತದೆ. ಹೌದು, ಇದು ಉತ್ತರ ಹಾಕ್ಬಿಡ್ತೀನಿ ಅಷ್ಟೇ. 2ನೇ. ಒಂದು ಸಮೂಹದ ಗುಣಲಕ್ಷಣಗಳನ್ನ ಕೆಳಗಿನ ಯಾವುದು ಸೂಚಿಸುತ್ತದೆ ಅಂತಿದೆ. ಗೊತ್ತಿಲ್ಲ, ಒಂದ್ ಹಾಕ್ಬಿಡ್ತೀನಿ. 2ನೇದು ಉತ್ತರ ಹಾಕ್ತೀನಿ. ತರಗತಿಯಲ್ಲಿನ ವೈಯಕ್ತಿಕ ಭಿನ್ನತೆಗಳನ್ನ ಸಂಧಿಸುವ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನವೆಂದರೆ? ಭಿನ್ನತೆಯನ್ನ ಸಂಧಿಸುವ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನ ಎಂದರೆ ಕಾರ್ಯನಿಯೋಜಿತ ವಿಧಾನ ಅಂತ ಅನ್ಸುತ್ತೆ. ನೋಡೋಣ. ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನ ಅಧ್ಯಯನ ಮಾಡುತ್ತದೆ ಎಂದರೆ? ಮನಸ್ಸು, ಆತ್ಮ, ಪ್ರಜ್ಞೆ, ಇದೆಲ್ಲದೂ ಹೌದು. ಶೈಕ್ಷಣಿಕ ಏನನ್ನ ಅಧ್ಯಯನ ಮಾಡುತ್ತೆ ಅಂದ್ರೆ ವರ್ತನೆಯಲ್ಲಿನ ಪರಿವರ್ತನೆ ಎನ್ಬೋದು ಅನ್ಸುತ್ತೆ. ನೋಡೋಣ. ಆತ್ಮ ಅನ್ಸುತ್ತೆ. ಇವೆರಡರಲ್ಲಿ ಡೌಟ್ ಇದೆ ನನ್ಗೆ. ಆತ್ಮ ಅಂತ ಹಾಕ್ಬಿಡ್ತೀನಿ ಅಷ್ಟೇ. ಸಾಮಾನ್ಯ ಸಂಭಾವ್ಯ ರೇಖೆ ಇರುವ ಆಕಾರ ಗೊತ್ತಿಲ್ಲ. ಸಂಭಾವ್ಯ ರೇಖೆ ಗಂಟಾಕಾರ, ಗೋಲಾಕಾರ ಗೊತ್ತಿಲ್ಲ. ನೋಡೋಣ. ಒಂದು ಸಮೂಹದ ವ್ಯಕ್ತಿಗಳ ಪರಸ್ಪರ ಸಂಬಂಧವನ್ನ ಅಧ್ಯಯನ ಮಾಡುವ ತಾಂತ್ರಿಕತೆ ಮೀನ್ಸ್ ಮನೋರೋಗ ಅಧ್ಯಯನ ಹಾಕ್ಬಿಡ್ತೀವಿ. ಒಂದು ಕೌಶಲದ ಹೆಚ್ಚು ಉಳಿವಿಕೆಯು ಸಾಧ್ಯವಾಗುವುದು ಅತಿಯಾದ ಕಲಿಕೆಯಾದಾಗ. ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುವುದು ನಿಂದನೆ ಮತ್ತು ಶಿಕ್ಷೆ. 100% ಈ ತರ ಬೀರುತ್ತೆ ಮಕ್ಕಳಲ್ಲಿ. ಸಾಮಾನ್ಯವಾಗಿ ಗರಿಷ್ಠ ಸಾಧನೆಯಾಗಬೇಕಾದರೆ
ಒತ್ತಡ ಮತ್ತು ಆತಂಕವು ಅತಿ ಹೆಚ್ಚು, ಅತಿ ಕಡಿಮೆ ಇರಬೇಕು. ಹ್ಮ್ 99 ಕ್ವಶನ್, ಇನ್ನು 2 ಕ್ವಶನ್ಸ್ ಇದಾವಷ್ಟೇ. ಮಾನವನ ಬೆಳವಣಿಗೆಯನ್ನ ನಿರ್ಧರಿಸುವುದು ಅನುವಂಶಿತೆ, ಪರಿಸರ ಸಂಬಂಧಿತ ಅಂತ ಹಾಕ್ತೀನಿ. 100ನೇ ಕ್ವಶನ್. ಈಗ ನೆಕ್ಸ್ಟ್ 100 ಕ್ವಶನ್ಸ್ ಮುಗಿಸ್ತಿದ್ದೀನಿ. ಒಂದು ತರಗತಿಯಲ್ಲಿ ವೈವಿಧ್ಯಮಯವಾದ ಉದ್ದೀಪನಗಳು ಅವಧಾನ ಗಳಿಸುವುದು. ಆಯ್ತು, ಸಬ್ಮಿಟ್ ಕೊಡ್ತಿದ್ದೀನಿ. ಆರ್ ಯು ಶೂರ್ ಅಂತಿದೆ. ಸಬ್ಮಿಟ್ ಕೊಟ್ಟೆ. ಅದೆಷ್ಟು ಉತ್ತರ ಕರೆಕ್ಟ್ ಆಗಿದೆ ಗೊತ್ತಿಲ್ಲ. ಇನ್ನು 46 ನಿಮಿಷ ಉಳಿಸಿದೀನಿ. ನೋಡಿ, ಇಲ್ಲಿ ನೋಡಿ, ಇಷ್ಟು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ಬಟ್ ಏನು ಪ್ರಿಪ್ರೇಷನ್ ಆಗಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಯಾವುದೇ ಒಂಚೂರು ಕೂಡ 1% ಕೂಡ ಓದಿಲ್ಲ. ಸೊ 100ಕ್ಕೆ ಎಷ್ಟು ಅಂಕ ಕರೆಕ್ಟ್ ಆಗಿದೆ ನನ್ಗೆ? 40 ಅಂಕ ಕರೆಕ್ಟ್ ಆಗಿದೆ. ಟೈಮ್ ಟೇಕನ್ ಎಷ್ಟು? 43 ಮಿನಿಟ್ಸ್ ಅಷ್ಟೇ ತಗೊಂಡಿದ್ದೀನಿ. ಇಲ್ಲಿ ನಾನು ಇನ್ನೂ ಟೈಮ್ ಅನ್ನು ಉಳಿಸಿದ್ದೀನಿ. ಸೊ ಉತ್ತರಗಳನ್ನ ಪರಿಶೀಲಿಸಬಹುದು ನಾವು, ಯಾವ್ಯಾವ ಉತ್ತರ ಸರಿ ಇದೆ ಅಂತ ಹೇಳ್ಬಿಟ್ಟು. ಸೊ ಹಿಂಗೆ ಡೈರೆಕ್ಟ್ ಆಗಿ ನಾನು ಆನ್ಸರ್ ನೋಡ್ತಾ ಹೋಗ್ತೀನಿ. ದಯವಿಟ್ಟು ನೀವು ನೋಡ್ಕೊಳ್ತಾ ಹೋಗಿ, ಸ್ಕ್ರೋಲ್ ಮಾಡ್ಕೊಳ್ತಾ ಹೋಗ್ತೀನಿ ನಾನು ಯಾವ್ದು ಆನ್ಸರ್ ಕರೆಕ್ಟ್ ಇತ್ತು ಅಂತ. ಅಂದಾಜಿಲ್ ಹಾಕಿದ್ದೆಲ್ಲ ಕರೆಕ್ಟ್ ಆಗಿದೆ ಕೆಲವೊಂದು. ನೋಡಿ, ಉತ್ತರಗಳನ್ನ ನೋಡ್ತಾ ಹೋಗಿ. 100ಕ್ಕೆ 40 ತೆಗ್ದಿದೀನಿ ಅಂದ್ರೆ ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು ನಾವು. ಕಡಿಮೆಯನ್ನ ಓದದೇನೆ ಇಷ್ಟು ತೆಗೆದುಕೊಂಡಿದೀವಿ ಅಂದ್ರೆ ನಾವು ಓದಿದ್ರೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದಲ್ವಾ. ಸೊ ಅದಕ್ಕೋಸ್ಕರ ಈ ತರ ಪ್ರಾಕ್ಟೀಸ್ ಟೆಸ್ಟ್ ಗಳನ್ನ ನಾವು ಅಟೆಂಡ್ ಮಾಡೋದ್ರಿಂದ ಖಂಡಿತವಾಗಿ ಕೂಡ ನಮ್ಮ ಒಂದು ಸಿಇಟಿನಲ್ಲಿ ಉತ್ತಮವಾದಂತ ಅಂಕಗಳನ್ನ ನಾವು ಪಡಿಬಹುದು. ನೋಡಿ, ತುಂಬಾ ಕೆಲವೊಂದೆಲ್ಲ ತಪ್ಪ ಹಾಕಿದೀನಿ ಉತ್ತರಗಳನ್ನೆಲ್ಲ. ಕೆಲವೊಂದ್ ಸರಿ ಹಾಕಿದ್ದೀನಿ, ಕೆಲವೊಂದ್ ತಪ್ಪ ಹಾಕಿದ್ದೀನಿ. ಆದ್ರೆ ಒಂದ್ ಖುಷಿ ಇದೆ ಗೊತ್ತಾ, ಏನೇನೋ ಓದಿಲ್ಲ, ಬಟ್ ಅಷ್ಟು 100ಕ್ಕೆ 40 ಮಾರ್ಕ್ಸ್ ತೆಗ್ದಿದ್ದೀನಿ ಅಂತ. ಇನ್ಮೇಲಿಂದ ಓದಕ್ ಶುರು ಮಾಡ್ತೀನಲ್ವಾ, ನೆಕ್ಸ್ಟ್ ಕ್ವಶನ್ಸ್ ನ ಇದನ್ ಪ್ರಿಪೇರ್ ಆದ್ಮೇಲೆ ನೋಡೋಣ, ಮತ್ತೊಂದ್ಸರಿ ಚೆಕ್ ಮಾಡಿ ನೋಡೋಣ. 100ಕ್ಕೆ 100 ತೆಗೆಯುವಂತಹ ಪ್ರಯತ್ನ ನಾವು ಮತ್ತು ನೀವು ಎಲ್ಲರೂ ಸೇರಿ ಮಾಡೋಣ. ಸೊ ಥ್ಯಾಂಕ್ ಯು, ತುಂಬಾನೇ ಚೆನ್ನಾಗಿತ್ತು. ಸೊ ಸ್ಟಾರ್ ಕೊಟ್ಬಿಡೋಣ, ಸ್ಟಾರ್ ರೇಟಿಂಗ್ ನ. ಓಕೆ, ಸರಿ. ಯಾರೆಲ್ಲ ನಮ್ಮ ಚಾನೆಲ್ ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ವಿನಂತಿನ ಮಾಡ್ತಾ, ಹೊಸದಾಗಿ ನೋಡುವಂತವ್ರು ಎಲ್ರು ಕೂಡ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೊಸ ವಿಚಾರಗಳೊಂದಿಗೆ ಹೊಸ ಕ್ವಶನ್ ಪೇಪರ್ ಗಳನ್ನ ನಾನು ತರ್ತೀನಿ ನಿಮ್ಗೆ. ಇವತ್ತು 2003 ಕ್ವಶನ್ ಪೇಪರ್ ನ ಪ್ರಶ್ನೆ ಪತ್ರಿಕೆನ ನೋಡಿದ್ವಿ. ಸೊ ನಾಳೆ 2004 ಅಥವಾ 5ನೇ ಪ್ರಶ್ನೆ ಪತ್ರಿಕೆನ ನೋಡ್ತಾ ಹೋಗೋಣ. ಡೈಲಿ ಕೂಡ ಒಂದೊಂದು ಪ್ರಶ್ನೆ ಪತ್ರಿಕೆಯನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀನಿ. ನನ್ನ ಜೊತೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗಿ ಕೂಡ ನಾವೆಲ್ಲರೂ ಕೂಡ ಮುಂದಿನ ಈ ಒಂದು 2026ರಲ್ಲಿ ಖಂಡಿತವಾಗಿ ಕೂಡ ಎಲ್ಲರೂ ನಿಮ್ಮ ಕನಸಿನ ಒಂದು ಕೆಲಸವನ್ನ, ವೃತ್ತಿಯನ್ನ ಎಲ್ರು ಕೂಡ ಅಲಂಕರಿಸಿ ಅಂತ ಹೇಳ್ಬಿಟ್ಟು ಬೆಸ್ಟ್ ವಿಶಸ್ ಅನ್ನ ಹೇಳ್ತಾ, ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ನ. ಧನ್ಯವಾದಗಳು.